ನಾವು ತಿಳಿಲೇಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸಿರುವಂಥ ಪುಸ್ತಕ ಅಂತ ಅನ್ಬೋದು. ಯಾಕೆಂದರೆ ನಾವೆಲ್ಲರೂ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಮತ್ತು ನಾವೆಲ್ಲರೂ ಕೂಡ ಅದರಿಂದ ಸ್ವಲ್ಪ ಮಟ್ಟಿಗೆ ಭಯಪಟ್ಟಿದ್ದೀವಿ ಕೂಡ. ಇನ್ನೊಂದು ನಾವು ಪಲ್ಲಟಕ್ಕೆ ಸಿದ್ಧವಾಗಬೇಕಾಗಿದೆ. ಇನ್ನು 15 ವರ್ಷದಲ್ಲಿ ಜಗತ್ತು ಇನ್ನೊಂದು ರೀತಿ ಆಗಲಿದೆ. ನೀವು ಮೊಬೈಲ್ ಬಳಸೋ ಥರ ನೀವು ಹೋಗಿ ಅದನ್ನು ಖರೀದಿ ಮಾಡಬೇಕಾಗಿಲ್ಲ, ಅದೇ ನಿಮ್ಮ ಮನೆಗೆ ಬರುತ್ತೆ. ಅದು ನಿಮ್ಮ ಕಂಪ್ಯೂಟರ್ ಬರುತ್ತೆ, ಅದು ನಿಮ್ಮ ಮೊಬೈಲಲ್ಲಿ ಫೋನಲ್ಲಿ ಬರುತ್ತೆ, ಅದು ನಿಮ್ಮ ಫ್ರಿಜ್ಜಲ್ಲಿ ಬರುತ್ತೆ, ಅದು ನಿಮ್ಮ ವಾಷಿಂಗ್ ಮೆಷಿನಲ್ಲಿ ಬರುತ್ತೆ. ಇನ್ನೊಂದು 50 ವರ್ಷ ಅಂದ್ಕೊಂಬೋಣ ನಾವು. ಓಕೆ, 2024 ನಾವು 74ಗೆ ಹೋದರೆ 74 ಲೈಫ್ ಹೆಂಗಿರುತ್ತೆ ಅನ್ನೋದೊಂದು ಪ್ರಶ್ನೆ. ಅಂದರೆ ದುರ್ಬಲ AI ನಾವು ಬಳಸ್ತಾ ಇರೋದು. ಓಕೆ, ಜನರಲ್ AI ಅಂತ ಬಂದರೆ ಅದು 38 ಒಳಗಡೆ ಬರ್ತದೆ ಅಂತ ಹೇಳ್ತಿದ್ದಾರೆ. 2030 ಒಳಗಡೆ ಮನುಷ್ಯನ ದೈಹಿಕ ಶ್ರಮದ ಜಾಬ್ಗಳೆಲ್ಲ ಇದ್ದೇ ಇರ್ತದೆ, ಮಾನಸಿಕ ಶ್ರಮದ ಜಾಬ್ಗಳು ಇರಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮಗೆ ಪರಿಚಯ ಮಾಡ್ತಿರೋಂಥ ಪುಸ್ತಕ ಯಾವುದು ಅಂದರೆ ಅದು ಭಾಳ ವಿಶೇಷವಾದ ಪುಸ್ತಕ, ನಿಮ್ಮೆಲ್ಲರಿಗೂ ಬೇಕಾಗಿರುವಂಥ ಪುಸ್ತಕ ಮತ್ತು ನಾವು ತಿಳಿಲೇಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸಿರುವಂಥ ಪುಸ್ತಕ ಅಂತ ಅನ್ಬೋದು. ಯಾಕೆಂದರೆ ನಾವೆಲ್ಲರೂ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಮತ್ತು ನಾವೆಲ್ಲರೂ ಕೂಡ ಅದರಿಂದ ಸ್ವಲ್ಪ ಮಟ್ಟಿಗೆ ಭಯಪಟ್ಟಿದ್ದೀವಿ ಕೂಡ. ಸೊ ಅದು ಯಾವುದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬಂದಿರುವಂಥ ಪುಸ್ತಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಳಗನ್ನಡದಲ್ಲಿ. ಈ ಪುಸ್ತಕ ಬರೆದಿರುವ ಲೇಖಕ ಮಧು YN ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ, ಅವ್ರ ಜೊತೆ ಮಾತಾಡೋಣ. ಮಧು ಅವರೇ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ದ ಶೋ, ಹೊಸ ಪುಸ್ತಕ ಕಾರ್ಯಕ್ರಮಕ್ಕೆ. ಮಧು ಅವರ ಈ ಮುಂಚಿನ ಒಂದು ಪುಸ್ತಕ, ಈ 2 ಪುಸ್ತಕಗಳನ್ನ ಮಾತಾಡಿದ್ದೀವಲ್ವ? ಹೌದು. ಡಾರ್ಕ್ ವೆಬ್ ಅನ್ನೋ ಒಂದು ಪುಸ್ತಕದ ಬಗ್ಗೆ ನಾನು ಮಧು ಅವರ ಜೊತೆ ಮಾತಾಡಿದ್ದೆ, ಅವರ ಪುಸ್ತಕ. ಮತ್ತು ಕನಸೆ ಕಾಡು ಮಲ್ಲಿಗೆ ಅನ್ನುವಂಥ ಒಂದು ಅಡಲಸೆಂಟ್ ಲವ್ ಸ್ಟೋರಿ ಒಂದು ಕಾದಂಬರಿ ಬಗ್ಗೆ ಕೂಡ ಮಾತಾಡಿದೆ. ಎರಡೂ ನನಗೆ ತುಂಬ ಇಷ್ಟ ಆಗಿರುವಂಥ ಪುಸ್ತಕಗಳು ಮತ್ತು ಎರಡೂ ತುಂಬ ಸೂಪರ್ ಹಿಟ್ ಆದವು ಅಂತ ನನಗನ್ಸುತ್ತೆ. ತುಂಬ ಬೆಸ್ಟ್ ಸೆಲ್ಲರ್ಗಳಾದವು ಕನ್ನಡದಲ್ಲಿ. ತುಂಬ ಜನ ಅದನ್ನು ಓದಿದ್ರು, ಯಾಕೆಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ನೋಡ್ತಾ ಇದ್ದೆ. ಡಾರ್ಕ್ ವೆಬ್ ಅಂತೂ ನಂಗೆ ತುಂಬ ಇಷ್ಟ ಆಗಿತ್ತು. ಕನಸೆ ಕಾಡು ಮಲ್ಲಿಗೆ ಕೂಡ ತುಂಬ ಇಷ್ಟ ಆಗಿತ್ತು, ಯಾಕೆಂದರೆ ಅದು ನಾನು ನೋಡದೇ ಇರುವಂಥ ಜಗತ್ತು. ಆ ವಯಸ್ಸೇ ನಾವು ಇದ್ದರೂ ಕೂಡ ಅದು ನವೋದಯ ಸ್ಕೂಲಲ್ಲಿ ನಡೆಯುವಂಥ ಒಂದು, ಆ ಕ್ಯಾಂಪಸ್ನಲ್ಲಿ ನಡೆಯುವಂಥ ಲವ್ ಸ್ಟೋರಿ ತುಂಬ ಚೆನ್ನಾಗಿ ಬರೆದಿದ್ರು. ಮಧು ಕನ್ನಡದ ಒಬ್ಬ ತುಂಬ ಒಳ್ಳೆಯ, ತುಂಬ ಪ್ರತಿಭಾವಂತ ಲೇಖಕ ಅನ್ನೋದರಲ್ಲಿ 2 ಮಾತಿಲ್ಲ. ಅದ್ರ ಜೊತೆಗೆ ನನಗೆ ಲಂಕೇಶ್ ಒಂದು ಮಾತು ಹೇಳ್ತಿದ್ರು ಯಾವಾಗಲೂ, ಏನಂದರೆ ಅವ್ರು ಹೇಳ್ತಿದ್ರು ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳು ಬರೀಬೇಕು ಅಂತ ಹೇಳ್ತಿದ್ರು ಅವರು. ಕೇವಲ ಲೆಕ್ಚರ್ಗಳೇ ಬರೆಯೋದು, ಕೇವಲ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿರೋ ಬರೆದ್ರೆ ಅದೊಂಥರ ಮೊನೋಟನಸ್ ಆಗುತ್ತೆ. ಬೇರೆ ಒಂದು ರಕ್ತ ಪರಿಚಲನೆ ಆಗಬೇಕು ಅಥವಾ ಬೇರೆ ಹೊಸ ರಕ್ತ ಬರಬೇಕು ಅಂದರೆ ಹೊಸ ಕ್ಷೇತ್ರದ ಜನರು ಬರೀಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಮಧು ಅವರು ಬರೆದಿರುವಂಥ ಎಲ್ಲ ಪುಸ್ತಕಗಳು ಭಾಳ ಒಳ್ಳೆಯ ಪುಸ್ತಕಗಳು. ಈಗ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬರೆದಿದ್ದಾರೆ. ಸೊ ಮೊದಲನೇ ಪ್ರಶ್ನೆ, ಯಾಕೆ ಅನ್ನಿಸ್ತು ಮಧು ನಿಮಗೆ ಇದನ್ನು ಬರೀಬೇಕು ಅಂತ ಹೇಳಿ? ಇದು ನನಗೆ ಗೊತ್ತಿರಲಿಲ್ಲ ಮಾಹಿತಿ. ಹೇಳ್ತಾ ಇದ್ರು ಇದು ಕನ್ನಡದಲ್ಲಿ ಮೊದಲನೇ ಪುಸ್ತಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬಂದಿರೋದು ಅಂತ. ಅದ್ರ ಬಗ್ಗೆ ಸ್ವಲ್ಪ ನಂಗೆ ಖುಷಿ ಇದೆ. ಎರಡನೇದು ಏನಕ್ಕೆ ಅಂತಂತಂದರೆ ಅದೇ ನೀವು ಹೇಳಿದಾಗೆ ಭಯ ಜನರಿಗೆ. ನೋಡಿ, ಮನುಷ್ಯ ಒಂದು ಟ್ರೈಬ್ ಥರ, ಅವನ ಮೂಲಭೂತ ಸ್ವಭಾವ ಟ್ರೈಬ್ ಸ್ವಭಾವ. ಬೆಂಕಿ ಕಂಡ್ರೆ ಹೆದರ್ತಾನೆ ಅಥವಾ ನೀರು ಕಂಡ್ರೆ ಹೆದರ್ತಾನೆ. ಈ ರೀತಿ ಹಾಗೆ ಹೊಸ ಟೆಕ್ನಾಲಜಿ ಬಂದ್ರೂ ಹೆದರ್ತಾನೆ. ಇನ್ಫ್ಯಾಕ್ಟ್ ಹೊಸ ಜನಗಳು ಕಂಡ್ರೆ, ಏಲಿಯನ್ಸ್ ಕಂಡ್ರೆ ನಾವು ಫಸ್ಟ್ ಮಾಡೋದು ಹೆದರೋದು, ಅವ್ರನ್ನ ವೆಲ್ಕಮ್ ಮಾಡಲ್ಲ. ಇದು ಟೆಕ್ನಾಲಜಿ ಈಗ ಅವ್ರಿಗೆ ಏಲಿಯನ್ ಥರ. ಅದರಿಂದ ಸ್ವಲ್ಪ ಜನರಲ್ಲಿ ಎಲ್ಲರಲ್ಲೂ ಆತಂಕ ಇದೆ, ಏನಿದು, ಹೆಂಗೆ ನಮ್ಮನ್ನೇನೇನು ಮಾಡಿಬಿಡುತ್ತೋ ಅಂತ. ಸೊ ಮೊದಲಿಗೆ ಆ ಜನರಿಗೆ ಅದು ಏನು ಅಂತ ತಿಳಿಸ್ಬೇಕಾಗಿತ್ತು. ಆಮೇಲೆ ಆ ಭಯವನ್ನು ತಗ್ಸೋದು, ಆಮೇಲೆ ಅಟ್ ದ ಸೇಮ್ ಟೈಮ್ ಎಚ್ಚರಿಕೆಯನ್ನು ಕೊಡೋದು, ಹೇಗೆ ಬಳಸಬೇಕು ಅಥವಾ ಹೇಗೆ ತಯಾರಿ. ಮುಖ್ಯವಾಗಿ ಅಂದರೆ ಒಂದು ಮುಂದಿನ 10 ವರ್ಷಗಳಲ್ಲಿ ಅಥವಾ ಇನ್ನು 15 ವರ್ಷಗಳಲ್ಲಿ ಜಗತ್ತು ಸಂಪೂರ್ಣವಾಗಿ ಬದಲಾಗಲಿದೆ. ನಾವು ಮೊಬೈಲ್ ಫೋನ್ ಬರೋಕ್ಕಿಂತ ಮುಂಚೆ ಜಗತ್ತು ಒಂಥರ ಇತ್ತು, ಈಗ ಒಂಥರ ಇದೆ. ಕೇವಲ 15 ವರ್ಷಗಳ ಅಂತರದಲ್ಲಿ ಬದಲಾವಣೆ ಆಗಿದೆ. ಹಾಗೆ ಇನ್ನೊಂದು ನಾವು ಪಲ್ಲಟಕ್ಕೆ ಸಿದ್ಧವಾಗಬೇಕಾಗಿದೆ. ಇನ್ನು 15 ವರ್ಷದಲ್ಲಿ ಜಗತ್ತು ಇನ್ನೊಂದು ರೀತಿ ಆಗಲಿದೆ. ಇದು ಯಾರಿಗೂ, ಸಾಮಾನ್ಯ ಜನರಿಗೆ ತಯಾರಿ ಇಲ್ಲ, ರೆಡಿ ಇಲ್ಲ, ಅವ್ರಿಗೆ ಇದಾಗಿ ಇನ್ನೂ ಇದಂಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಜನಗಳು ಒಂದು ರೀತಿಯ ಮಾನಸಿಕವಾಗಿ ತಯಾರಿ ಮಾಡುವ ಪ್ರಯತ್ನ ಈ ಪುಸ್ತಕ ಹಿಂಗೆ ಬರಲಿದೆ, ನೀವು ಸಿದ್ಧವಾಗಿರಿ ಅಂತ. ಆದ್ದರಿಂದ ಈ ಪುಸ್ತಕ ಬರೆದೆ. ಬ್ಯೂಟಿಫುಲ್, ಭಾಳ ಚೆನ್ನಾಗಿ ಹೇಳಿದ್ರಿ ನೀವು. ಅಂದರೆ ಮೊಬೈಲ್ ಬರೋಕ್ಕಿಂತ ಮುಂಚೆ ಕೂಡ ಮೊಬೈಲ್ ಬರುತ್ತೆ,
ನನಗೆ ನೋಡಿ, ನನಗೆ ನೆನಪು ಬರುತ್ತೆ, ನಾನು ಫಸ್ಟ್ ನಮ್ಮ ರಂಗನಾಥ್ ಭಾರದ್ವಾಜ್ ಮೊಬೈಲ್ ತೊಗೊಂಡಿದ್ರು 99 ನಾನು ಅವ್ರಿಗೆ ಬೈದು, ಏನು ರೀ ಮೊಬೈಲಲ್ಲಿ ಎದಕ್ಕೆ ತೊಗೊಂಡು, ಏನು ಅವಶ್ಯಕತೆ ಇದೆ ನಿಮಗೆ, ಎಲ್ಲಿಂದ ಫೋನ್ ಬರ್ತೀರಿ ನಿಮಗೆ, ಏನೋ ವಾರಕ್ಕೊಂದ್ಸಲ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತೀರಾ, ಹೋಗಿ ಎಷ್ಟು ಡಿ ಮಾಡ್ಬೋದಲ್ವ, ಏನು ನಾನೇ ಬೈದಿದ್ದೆ. ಆಮೇಲೆ ಸ್ವಲ್ಪ ದಿನಕ್ಕೆ ನಾನೇ ತೊಗೊಂಡೆ. ಸೊ ನಮಗೆ ಅಂದರೆ ಭಯ ಏನು ಆಗಿರಲಿಲ್ಲ, ಬಟ್ ಏನು ಅವಶ್ಯಕತೆ ಇದೆನೋ. ಬಟ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನಿಮ್ಗೆ ಬೇಕೋ ಬೇಡವೋ, ನೀವು ಮೊಬೈಲ್ ಬಳಸೋ ಥರ ನೀವು ಹೋಗಿ ಅದನ್ನು ಖರೀದಿ ಮಾಡಬೇಕಾಗಿಲ್ಲ, ಅದೇ ನಿಮ್ಮ ಮನೆಗೆ ಬರುತ್ತೆ. ಅದು ನಿಮ್ಮ ಕಂಪ್ಯೂಟರ್ ಬರುತ್ತೆ, ಅದು ನಿಮ್ಮ ಮೊಬೈಲಲ್ಲಿ ಫೋನಲ್ಲಿ ಬರುತ್ತೆ, ಅದು ನಿಮ್ಮ ಫ್ರಿಜ್ಜಲ್ಲಿ ಬರುತ್ತೆ, ಅದು ನಿಮ್ಮ ವಾಷಿಂಗ್ ಮೆಷಿನಲ್ಲಿ ಬರುತ್ತೆ, ಅದು ನಿಮ್ಮ ಪ್ರತಿಯೊಂದು ವಿಚಾರದಲ್ಲೂ ಬರುತ್ತೆ, ಅದು ನಿಮ್ಮ ಅಗ್ರಿಕಲ್ಚರಲ್ಲಿ ಬರುತ್ತೆ, ಅದು ನಿಮ್ಮ ಕಾರ್ಗಳಲ್ಲಿ ಬರುತ್ತೆ, ನಿಮ್ಮ ಮೋಟ್ರ್ ಬೈಕಲ್ಲಿ ಬರುತ್ತೆ, ಓಕೆ, ನಿಮ್ಮ ಸ್ಪೆಕ್ಟಲ್ಲಿ ಬರುತ್ತೆ, ಎಲ್ಲದರಲ್ಲೂ ಬರುತ್ತೆ. ಅದು ಬರದೇ ಇರೋಂಥ ವಿಚಾರನೇ, ವಸ್ತುನೇ ಇಲ್ಲ, ವಿಷಯನೇ ಇಲ್ಲ. ಹೀಗಾಗಿ ನಮ್ಗೆ ಆಪ್ಷನ್ನೇ ಇಲ್ಲ ಇದನ್ನು ನಾವು ಇದನ್ನು ವೆಲ್ಕಮ್ ಮಾಡಬೇಕಾ ಬೇಡ ಅನ್ನೋದು. ಕೆಲವೊಂದು ಫೈಟ್ಗಳನ್ನ ನಾವು ಹೆಂಗೆ ಮಾಡ್ತೀವಿ ಅಂದರೆ, ನಾವು ಸೋಲ್ತೀವನ್ನು ಗೊತ್ತಿದ್ರೂ ಫೈಟ್ ಮಾಡ್ತಿರ್ತೀವಿ, ಅಂಥದ್ದು ಮಾಡೋದು ಮೂರ್ಖತನ. ಸೊ ಹೀಗಾಗಿ ಇದರ ವಿರುದ್ಧ ಹೋರಾಡೋದ್ರಲ್ಲ ಅರ್ಥನೇ ಇಲ್ಲ. ಹೀಗಾಗಿ ಇದನ್ನು ವೆಲ್ಕಮ್ ಮಾಡೋಣ, ದಟ್ ಈಸ್ ದ ಓನ್ಲಿ ಆಪ್ಷನ್ ವಿ ಹ್ಯಾವ್. ಆಮೇಲೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋಣ. ಸೊ ಸದ್ಬಳಕೆ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ಅರಿವಿನ ಮೂಲಕ. ಆ ಅರಿವನ್ನು ಮೂಡಿಸೋ ಪ್ರಯತ್ನದ ಭಾಗವಾಗಿ ಮಧು ಅವರಂಥ ಪುಸ್ತಕಗಳು, ಕನ್ನಡದಲ್ಲಿ ಬಂದಿರುವಂಥ ಮೊದಲನೇ ಪುಸ್ತಕ ಅಂತ ಹೇಳಿದರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಅದು ಭಾಳ ಖುಷಿ ವಿಚಾರ. ಸೊ ಎರಡನೇದಾಗಿ ಈ ಪುಸ್ತಕದಲ್ಲಿ ಏನಿದೆ ಅಂತ ನಾನು ನಿಮಗೆ ಒಂದು ಬ್ರೀಫ್ ಹೇಳ್ತೀನಿ. ಅದಾದಮೇಲೆ ಈ ಪುಸ್ತಕ ನೀವು ಹೇಗೆ ಬೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ಲಿಂಕ್ಗಳನ್ನ ಕೂಡ ನಿಮಗೆ ಹೇಳ್ತೀನಿ. ಬಟ್ ಫಸ್ಟ್ ಏನಿದೆ ಅಂತ ಒಂದು ಸಲ ನೋಡ್ಕೊಂಬರೋಣ. ಓಕೆ, ಇಲ್ಲಿ ನಮ್ಮ ಆಲ್ಬರ್ಟ್ ಐನ್ಸ್ಟೈನ್ ಫೋಟೋ ಇದೆ. ಆಮೇಲೆ ಇದರಲ್ಲಿ ಬಳಸಿರುವ ಎಲ್ಲ ಚಿತ್ರಗಳು ಕೂಡ AI ಇಂದ ಕ್ರಿಯೇಟ್ ಮಾಡಿರುವಂಥದ್ದು. ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವಂಥ ಎಲ್ಲ ಚಿತ್ರಗಳು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆಯಿಂದ ಕ್ರಿಯೇಟ್ ಮಾಡಿರುವಂಥದ್ದು. ಯಾವುದೇ ಮನುಷ್ಯ ಇದನ್ನು ಬಿಡಿಸಿಲ್ಲ, ಇನ್ಕ್ಲೂಡಿಂಗ್ ದಿಸ್ ಆಲ್ಬರ್ಟ್ ಐನ್ಸ್ಟೈನ್. ಓಕೆ, ನೋಡಿ ಅವ್ರ ಕಣ್ಣಲ್ಲಿ ಹೆಂಗೆ ಬೆರಗಿದೆ, ಬಹುಶಃ ಅವರು ಕೂಡ ಹೀಗೆಲ್ಲ ಆಯಿತಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಮ್ಮ ಕಣ್ಣಲ್ಲೂ ಬೆರಗು ಮತ್ತು ನಮ್ಮ ಕಣ್ಣಲ್ಲೂ ಸ್ವಾಗತ ಎರಡೂ ಇರಬೇಕು. ಇಮ್ಯಾಜಿನೇಷನ್ ಈಸ್ ಪವರ್ಫುಲ್ ದ್ಯಾನ್ ನಾಲೆಜ್ ಅಂತ ಒಂದು ಭಾಳ ಬ್ಯೂಟಿಫುಲ್ ಮಾತಿದೆ. ತುಂಬ ಸರಿಯಾದ ಮಾತು ಕೂಡ ಅದು. ಎಲ್ಲ ಇಮ್ಯಾಜಿನೇಷನ್ಗಳು ಒಂದು ಕಾಲಕ್ಕೆ ಏನಂತೆ, ಯಾವುದೊಂದು ಇಮ್ಯಾಜಿನೇಷನ್ ಮಾಡಿದಾಗ ಇದು ವೈಲ್ಡ್ ಇಮ್ಯಾಜಿನೇಷನ್ ಅಂತ ಮಾತಾಡ್ತೀವಿ, ಅಥವಾ ಈ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತೀವಿ. ಇನ್ನೊಂದು ಕಾಲಕ್ಕೆ ಅದೇ ಆಗಿರುತ್ತೆ. ಓಕೆ, ಸೊ ಹಾಗಾದರೆ ಏನಿದೆ ಇದರಲ್ಲಿ, ಬನ್ನಿ ಒಂದು ಸಲ ನೋಡೋಣ. ನೋಡಿ, ಇದರಲ್ಲಿ ಪರಿವಿಡಿ ಸುಮ್ಮನೆ ನೋಡ್ತಾ ಇದ್ದರೆ, AI ಅನ್ನೋದು ಒಂದು ದೈವನ ಅಂದರೆ ದೇವರಾದು ಅಥವಾ ದೆವ್ವನ? AI ಮಾಡೆಲ್ ಅಂದ್ರೇನು? AI ಮಾಡೆಲ್ಗಳ ಬೆಳವಣಿಗೆ ಹೇಗಾಯಿತು? ಮೆಟಾ AI ಅಂದ್ರೇನು? AI ಎಂಬ ವಿದ್ಯುತ್ ಬಕಾಸುರ, ಸಂಶೋಧಕರ ತಲೆನೋವು. AIಗೆ ಪ್ರಜ್ಞೆ ಇದೆಯೇ? ಭಾಳ ಬ್ಯೂಟಿಫುಲ್ ಪ್ರಶ್ನೆ ಇದು. ಈಗ ನೀವು ಚಾಟ್ GPT ಯೂಸ್ ಮಾಡಿರ್ತೀರಲ್ಲ, ಅಥವಾ ನಿಮ್ಮ ಮೊಬೈಲ್ ಫೋನಲ್ಲಿ ಮೆಟಾ ಯೂಸ್ ಮಾಡಿರ್ತೀರ, ಒಂದು ಪ್ರಶ್ನೆ ಕೇಳಿದರೆ ಅದೊಂದು ಉತ್ತರ ಕೊಡುತ್ತೆ, ತುಂಬ ಚೆನ್ನಾಗಿ ಉತ್ತರ ಕೊಡುತ್ತೆ. ಹಾಗಾದರೆ ಅದಕ್ಕೊಂದು ಪ್ರಜ್ಞೆ ಇದೆಯಾ? ಅದಕ್ಕೆ ಬುದ್ಧಿ ಇದೆ ಅನ್ನೋದು ಗೊತ್ತಾಗಿದೆ, ಪ್ರಜ್ಞೆ ಇದೆಯಾ ಅನ್ನೋದು ಪ್ರಶ್ನೆ. ಸೊ ಆ ಪ್ರಶ್ನೆಗೆ ಉತ್ತರ ಹುಡುಕಿದ್ದಾರೆ. ಸಾಹಿತ್ಯದ ಮೇಲೆ AI ಪ್ರಭಾವ. ಓಕೆ, ಅಮರಾನ ನಿಯಮ, ನನಗೆ ಗೊತ್ತಿಲ್ಲ ಏನಂತ ಕೇಳ್ತೀನಿ. ನೀಲ್ ಪೋಸ್ಟ್ಮನಿನ ಆತಂಕಗಳು, ಬಿಟ್ಟು ಬೈಟು, USB ಪುರಾಣ, VPN ಅಂದ್ರೇನು, ಸ್ಯಾಟಲೈಟ್ ಫೋನ್ಗಳು ಹೇಗೆ ಕೆಲಸ ಮಾಡ್ತವೆ, ಅಪ್ಲೋಡ್ ವರ್ಸಸ್ ಡೌನ್ಲೋಡ್ ಸ್ಪೀಡು, ಸ್ಪೈ ಕ್ಯಾಮ್ರಾ ಕಂಡುಹಿಡಿಯೋದು ಹೇಗೆ, ಫೋಟೋಗಳಿಂದ ಫಿಂಗರ್ ಪ್ರಿಂಟನ್ನು ನಕಲು ಮಾಡ್ಬೋದಾ ಅಂಥೇಳಿ. ಅಂದರೆ ಫಿಂಗರ್ ಪ್ರಿಂಟನ್ನು ಯಾರೂ ನಕಲು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ, ಬಟ್ ಈಸ್ ಇಟ್ ಪಾಸಿಬಲ್ ಅನ್ನೋದು ಪ್ರಶ್ನೆ. ಸ್ಮಾರ್ಟ್ ಫೋನ್ಗಳಲ್ಲಿರುವ ಫಿಂಗರ್ ಪ್ರಿಂಟು ಸುರಕ್ಷಿತವೇ, ವಿಂಡೋಸ್ ಕ್ರ್ಯಾಶ್ ಒಂದು ಕ್ಯಾಚ್ 22 ಪ್ರಸಂಗ, ಈ ಸಿಮ್ ಹೇಗೆ ದಾಳಿ ಮಾಡುತ್ತದೆ, ರ್ಯಾನ್ಸಮ್ ವೇರ್ಗಳ ದಾಳಿಗಳ ಹಾವಳಿ, ಯಾದೃಚ್ಛಿಕ ಸಂಖ್ಯೆ, ಛಿದ್ರ ಮೆದುಳಿನ ಪ್ರಾಬ್ಲಮ್, ಖೈದಿಗಳ ಗೊಂದಲ, ಇಬ್ಬರು ಸೈನ್ಯಾಧಿಕಾರಿಗಳ ಪ್ರಾಬ್ಲಮ್, ಸೆಕ್ರೆಟರಿ ಪ್ರಾಬ್ಲಮ್, ಪೀಟರ್ ಪ್ರಿನ್ಸಿಪಲ್, ಲೇಖಕರ ಪರಿಚಯ. ಸೊ ಇಷ್ಟು ಅಧ್ಯಾಯಗಳನ್ನ ಮಾಡಿದ್ದಾರೆ. ಈ ಅಧ್ಯಾಯಗಳು ಕೂಡ ಹೇಗಿದೆ ಅಂತ ಸುಮ್ಮನೆ ಹಿಂಗೆ ನಾನು ಗಮನಿಸ್ತಾ ಇದ್ದರೆ, ಯಾವುದೋ ಒಂದು ಪತ್ತೆದಾರಿ ಕಾದಂಬರಿ ನೋಡ್ತಾ ಇದ್ದೀನಿ ಅನ್ನೋ ಥರ ನನಗನ್ನಿಸ್ತು. ಅದಕ್ಕೆ ಎರಡು ಕಾರಣ ಇದೆ. ಒಂದೇನೆಂದರೆ ಇವ್ರು ಬರೆದಿರೋ ಶೈಲಿ. ಈಗ ಸೈಂಟಿಫಿಕ್ ಅಂತಂದರೆ ನಮಗೆ ಒಂಥರ ಕಬ್ಬಿಣದ ಕಡಲೆ ಆಗಿ ನಾವು ಈ ವಿಕಿಪೀಡಿಯಾದಲ್ಲಿ ಇರುತ್ತಲ್ಲ, ಆ ಥರ ನೋಡಿ ನಾವು ಇನ್ನೊಂದು ಸಲ ಲೈಫಲ್ಲೇ ತಿರುಗಿ ನೋಡಬಾರ್ದು ಅನ್ನೋ ಥರ ಇಲ್ಲ. ನೋಡಿದರೆ ಸ್ವಾಗತ ಕೋರುವಂಥ ಒಂದು ಬರಹ, ಒಂದು ಅಕ್ಷರ, ಒಂದು ಶೈಲಿ ಮಧು ಅವ್ರದ್ದಿದೆ. ಹೀಗಾಗಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಎರಡನೇದು, ಇದರಲ್ಲಿ ಬಳಸಿರುವಂಥ ಚಿತ್ರಗಳು ಅದು ಕೂಡ ತುಂಬ ಚೆನ್ನಾಗಿದೆ. ಈಗಾಗಲೇ ಹೇಳಿರುವಾಗ ಅದೆಲ್ಲವನ್ನೂ ಕೂಡ AI ಮೂಲಕನೇ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕನೇ ಅದನ್ನು ಕ್ರಿಯೇಟ್ ಮಾಡಲಾಗಿದೆ. ಸೊ ಇದೆಲ್ಲವೂ ಕೂಡ AI ಚಿತ್ರಗಳು. ಸೊ ಈ ಪುಸ್ತಕ ನೀವು ಖರೀದಿ ಮಾಡಬೇಕಂದ್ರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ. ದಯವಿಟ್ಟು ನೀವು ಹೋಗಿ ಅದನ್ನು ತೊಗೊಂಡು ಅದನ್ನು ಓದಿ ಮತ್ತು ಮಧು ಅವರಿಗೆ ನಿಮ್ಮ ಫೀಡ್ಬ್ಯಾಕನ್ನು ದಯವಿಟ್ಟು ಕೊಡಿ ಅಂತ ಕೇಳ್ಕೊತೀನಿ. ಮಧು, ಈಗ ಇದರಲ್ಲಿ ಏನೇನೆಲ್ಲ ಇದೆ, ಏನು ಮುಖ್ಯವಾಗಿ ಮೂಲಭೂತ ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದ್ದೀರಾ? ಮೂಲಭೂತವಾಗಿ ಅದೇ AI ಅಂದರೆ ಏನು ಒಂದು, ಎರಡನೇದು AI ಹೇಗೆ ರಚನೆ ಆಗಿರುತ್ತೆ,
ಹೇಗೆ ಕೆಲಸ ಮಾಡುತ್ತೆ, ಒಂದು ಸರಳವಾದ ದೈನಂದಿನ ಜೀವನದ ಉಪಮೆಗಳೊಂದಿಗೆ ಜನರಿಗೆ ಒಂದು, ಅದಕ್ಕೆ ಫಸ್ಟ್ ಹೇಳಿರೋದು ಅದಕ್ಕೆ ಇಮ್ಯಾಜಿನೇಷನ್ ಇಸ್ ಪವರ್ಫುಲ್ ದೆನ್ ನಾಲೆಡ್ಜ್ ಅಂತ. ಎಲ್ಲ ಜನರಿಗೂ AI ನಾಲೆಡ್ಜ್ ಅದು ಉದ್ದೇಶ ಬೇಕಿರಲ್ಲ, ಯಾಕಂದರೆ ಅವ್ರವ್ರದ್ದೇ ಫೀಲ್ಡಲ್ಲಿ ಪರಿಣಿತರು ಇರ್ತಾರೆ. ಆದರೆ ಅವ್ರಿಗೊಂದು ಇಮ್ಯಾಜಿನೇಷನ್ ಇರಬೇಕು. ಯಾವುದೇ ತಂತ್ರಜ್ಞಾನ ಅಥವಾ ಯಾವುದೇ ವಿಷಯ ಆಗಲಿ, ನಮಗೊಂದು ಇಮ್ಯಾಜಿನೇಷನ್ ಬಂದರೆ ಏನಾಗುತ್ತೆ, ಅದು ಏನಿದೆ ಅಂತ, ಮಿಕ್ಕಿದ್ದು ಸರಳ ಆಗುತ್ತೆ. ಓಕೆ, ಅದು ತಲೆಯಲ್ಲಿ ಹೋಗಿ ಕೂತ್ಕೊಂಡಾಗ ನೆಕ್ಸ್ಟ್ ಅದು ನಾವು ಎದುರಿಸ್ಬೇಕಾದ್ರೆ ಇದು ಹೀಗೆ ಈ ರೀತಿ ಇದೆ. ಸೊ ಅದು ಒಂದು. ಎರಡನೇದು, AIಗೆ ಇನ್ನೊಂದು ಭಾಳ ಫಿಲಾಸಫಿಕಲ್ ಡಿಬೇಟ್ ಆಗ್ತಾಯಿದೆ ಜಗತ್ತಲ್ಲಿ. AI ಅಂದರೆ ಏನು, ಹೌ ಮಚ್ ಇಸ್ ಇಟ್ ಈಸ್ ಹ್ಯೂಮನ್, ಎಷ್ಟು ಮಟ್ಟಿಗೆ ಇದು ಮನುಷ್ಯ ಅಂತ. ಮನುಷ್ಯ ಮುಂದೆ AI ಆಗ್ತಾನೋ ಅಥವಾ AI ಮುಂದೆ ಸ್ವಲ್ಪ ಮನುಷ್ಯತ್ವ ಬೆಳೆಸ್ಕೊಳ್ಳುತ್ತಾ ಅಂತ. ಇನ್ಫ್ಯಾಕ್ಟ್ ಕವರ್ ಇಟ್ಟಿರೋದೇ ಆ ಉದ್ದೇಶದಿಂದ, ಒಬ್ರಿಗೊಬ್ರು ನೋಡ್ಕೊಳ್ತಾ ಯಾರು ಯಾರಾಗಲಿದ್ದಾರೆ ಅಂತ. ನೀಶೆದೊಂದು ಸೇಯಿಂಗ್ ಇದೆಯಲ್ಲ, ನಾವು ಯಾರನ್ನಾದರೂ ತುಂಬ ಹೊತ್ತು ನೋಡಿದ್ರೆ ಅವರೇ ನಾವಾಗುವ ಸಂಭವ ಇದೆ ಅಂತ. ಹಾಗೆ ಈಗ ಯಾರನ್ನು ನೋಡ್ತಾರೆ ಅನ್ನೋದು ಪ್ರಶ್ನೆ. ಸೊ ಆ ತಾತ್ವಿಕ ಗೊಂದಲಗಳನ್ನ ನಾನು ಸ್ವಲ್ಪ ಇಲ್ಲಿ ಡಿಬೇಟು ಜನರೆದುರಿಗೆ ತೆರೆದಿಟ್ಟಿದ್ದೀನಿ. ಸೊ ಅಷ್ಟು AI ಬಗ್ಗೆ. ಅದಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದಷ್ಟು ಲೇಖನಗಳಿದೆ. ಏನಂತಂದರೆ, ದೈನಂದಿನ ಜೀವನದಲ್ಲಿ ಟೆಕ್ನಾಲಜಿ ನಾವೆಲ್ಲ ಕಡೆ ಬಳಸ್ತಾ ಇದ್ದೀವಿ, ಗೊತ್ತಿಲ್ಲದೆ ಬಳಸ್ತಾ ಇರ್ತೀವಿ. ಅದರಲ್ಲಿ ಒಂದಷ್ಟು ಅಪಾಯ ಏನಿರುತ್ತೆ, ಒಂದಷ್ಟು ಇದೇನು ಅಂತಲೇ ಗೊತ್ತಿರಲ್ಲ, ಸುಮ್ಮನೆ ಇದು ಮಾಡ್ತೀವಿ. ಈಗ ಉದಾಹರಣೆಗೆ VPN ಅಂದರೆ ಏನು, ಯಾಕೆ ಹಾಕಿಸ್ಕೋಬೇಕು ಗೊತ್ತಿರಲ್ಲ. ಆಮೇಲೆ ನನಗೆ ಯಾರೋ ಕೇಳಿದ್ರು, ಈ ಫೋಟೋದಲ್ಲಿ ವಾಟ್ಸಪ್ಪಲ್ಲೆಲ್ಲ ಹರಿದಾಡ್ತಾ ಇದೆ, ಫೋಟೋಗಳಿಗೆ ನೀವು ಕ್ಯಾಮ್ರಾದಲ್ಲಿ ಸೆಲ್ಫಿ ತೊಗೋಬೇಕಾದ್ರೆ ವಿಕ್ಟ್ರಿ ಸಿಂಬಲ್ ತೋರಿಸ್ತೀರಾ, ಅದರಿಂದ ಫೋಟೋದ ಕಳ್ರಿಗೆ ಸಿಕ್ಕಿದ್ರೆ ಅದರಿಂದ ಅವರು ಬೆರಳಚ್ಚಿ ತೊಗೊಂಡು ಆಮೇಲೆ ನಿಮ್ಮದು ನಕಲು ಮಾಡಿ ನಿಮ್ಮ ಹಣ ದೋಚ್ಬೋದು, ನಿಮ್ಮ ಮೇಲೆ ಏನೇನು ಮಾಡೋದು, ಈ ರೀತಿಯೆಲ್ಲ ಒಂದು ವಾಟ್ಸಪ್ಪಲ್ಲಿ ಹರಿದಾಡ್ತಾ ಇದೆ. ಅದು ನಿಜವಾ, ಎಷ್ಟು ಮಟ್ಟಿಗೆ ನಿಜ ಅಂತ. ಸೊ ಈ ಥರದ್ದೆಲ್ಲ ಪ್ರಶ್ನೆಗಳನ್ನ ಜನರ ಕ್ವಶನ್ಗಳು ಅಥವಾ ದೈನಂದಿನ ಜೀವನದಲ್ಲಿ ಎದುರಿಸುವಂತಹ ಪ್ರಶ್ನೆಗಳನ್ನ ಆನ್ಸರ್ ಮಾಡಿದೆ. ವಂಡರ್ಫುಲ್. ಸೊ ಒಬ್ಬ ಲೇಖಕನ ಹೆಚ್ಚುಗಾರಿಕೆ ಅದೇ, ಅಂದರೆ ನಾವು ಎದುರಿಸುವಾದ ಪ್ರಶ್ನೆಗಳನ್ನ ಊಹೆ ಮಾಡ್ಕೊಂಡು ಬರೆಯುವಂಥದ್ದು. ಯಾಕೆಂದರೆ ಒಬ್ಬ ಲೇಖಕ ಕೂಡ ಸಾಮಾನ್ಯ ಮನುಷ್ಯರ ಮಧ್ಯೆ ಬದುಕ್ತಿರ್ತಾನೆ, ಹೀಗಾಗಿ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ AI ಅಂತ ಅನ್ನೋದು ಶುರುವಾಗಿದ್ದು ಹೇಗೆ, ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ, ಅಂದರೆ ಒಂದು 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 ಬ್ರೇಕ್ ಥ್ರೂ ಅಂತ AI-ಅಲ್ಲಿ ಯಾಕಂದರೆ ಬಂದದ್ದು ಯಾವಾಗ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಆ್ಯಕ್ಚುಲಿ AI ಪರಿಕಲ್ಪನೆ ಶುರುವಾಗಿದ್ದು ನಮಗೆ ಸ್ವಾತಂತ್ರ್ಯ ಬಂತಲ್ಲ ಆ ಟೈಮಲ್ಲಿ. 70 ವರ್ಷ ಆಗುತ್ತೆ. 20 ವರ್ಷ ಆಗಿದೆ. ಅಂದರೆ ಮನುಷ್ಯನಿಗೆ ಫಸ್ಟ್ ಇಮ್ಯಾಜಿನೇಷನ್ ಬಂದಿದ್ದು, ಕಂಪ್ಯೂಟರ್ಗಳು, ಮಷಿನ್ಗಳು ಮನುಷ್ಯರಂತೆ ವರ್ತಿಸಬಲ್ಲವ ಅನ್ನೋ ಇಮ್ಯಾಜಿನೇಷನ್ ಬಂದಿದ್ದು 1950s ಆಲನ್ ಟ್ಯೂರಿಂಗ್ ಅಂತ. ಅವನು ಒಂದು ಪರಿಕಲ್ಪನೆ ಇಟ್ಟ, ಅಂದರೆ ಯಾವುದನ್ನು ನಾವು, ಯಾವ ಮಷೀನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿಬೋದು ಅಂತ. ಏನಂತಂದರೆ, ಒಂದು ರೂಮಲ್ಲಿ ಒಂದು ಮಷೀನ್ನ ಕೂಡ ಹಾಕಿ ಹೊರಗಡೆಯಿಂದ ಯಾರಾದರೂ ಪ್ರಶ್ನೆ, ಅಥವಾ ಇನ್ನೊಂದು ರೂಮಲ್ಲಿ ಒಬ್ಬ ಮನುಷ್ಯನಿಟ್ಟು ಹೊರಗಡೆಯಿಂದ ನಾನು ಇಬ್ಬರಿಗೂ ಪ್ರಶ್ನೆ ಕೇಳಿದ್ರೆ ಅಥವಾ ಮಾತಾಡ್ಸಿದ್ರೆ ಆ ಕಡೆಯಿಂದ ಪ್ರತಿಕ್ರಿಯೆ ಎರಡು ಕಡೆಯಿಂದ ಪ್ರತಿಕ್ರಿಯೆ ಬರುತ್ತಲ್ಲ. ಯಾವ ರೂಮಲ್ಲಿ ಮನುಷ್ಯ ಇದ್ದಾನೆ, ಯಾವ ರೂಮಲ್ಲಿ ಮಷೀನ್ ಇದೆ ಅಂತ ನನ್ನ ಕೈಲಿ ಗುರುತಿಡಿಯೋಕ್ಕಾಗಲಿಲ್ಲ ಅಂತಂದರೆ ಆ ಮಷೀನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಸ್ಟ್ ಪಾಸ್ ಆಗಿದೆ ಅಂತ. ಇದು ಸಿಂಪಲ್ ಪ್ರೈಮರಿ ಟ್ಯೂರಿಂಗ್ ಟೆಸ್ಟ್. ಆದರೆ ಅವೆಲ್ಗೆ ಎಲ್ಲ ತುಂಬ ಭಾರಿ ಕಲ್ಪನೆಗಳು ಮಾತ್ರ ಇದ್ವು. ಆದರೆ ಅದಕ್ಕೆ ಬೇಕಾದ ತಂತ್ರಜ್ಞಾನ ನಮ್ಮಲ್ಲಿ ಇರಲಿಲ್ಲ. ಸೊ ಸಾಕಷ್ಟು ಫಿಕ್ಷನ್ ಸಿನಿಮಾಗಳೆಲ್ಲ ಬಂದವು. ಆಮೇಲೆ ಒಂದು 30-40 ವರ್ಷದಲ್ಲಿ ಸಿನಿಮಾಗಳೇ ಜಾಸ್ತಿ ಕಲ್ಪನೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವು. ಆದರೆ ತಂತ್ರಜ್ಞಾನ ಅಷ್ಟು ಮುಂದುವರೆದಿರಲಿಲ್ಲ. 1990s ಅಥವಾ 2000 ಈಚೆಗೆ ನಮ್ಮಲ್ಲಿ ಇಂಟರ್ನೆಟ್ ಬಂತಲ್ಲ, ಮುಖ್ಯ ಇಂಟರ್ನೆಟ್ ಕಾಂಟ್ರಿಬ್ಯೂಷನ್ ಇದು. ಇಂಟರ್ನೆಟ್ ಬಂದು ಅದು ಸಾರ್ವಜನಿಕವಾಯಿತು. ಇಂಟರ್ನೆಟ್ ಸಾರ್ವಜನಿಕ ಆದಮೇಲೆ ಜನರು ತಮ್ಮ ಮಾಹಿತಿಯನ್ನು ಇಂಟರ್ನೆಟ್ಟಲ್ಲಿ ಹಂಚ್ಕೊಳ್ಳೋಕೆ ಶುರು ಮಾಡಿದ್ರು. ಈ ಮಾಹಿತಿ ಮುಖ್ಯವಾಗಿತ್ತು. ಮಾಹಿತಿನೇ ಮಷೀನ್ ಮನುಷ್ಯಕ್ಕೆ ಏನು ಬೇಕು, ಅದಕ್ಕೆ ಮನುಷ್ಯರ ಅನುಭವ ಬೇಕು. ಕರೆಕ್ಟ್. ಅದು ಅನುಭವಗಳು ಎಲ್ಲಿಂದ ಸಿಗುತ್ತೆ? ಅಷ್ಟು 600 ಕೋಟಿ ಜನರ ಅನುಭವಗಳಿಂದ ಸಿಗುತ್ತೆ. ಆ ಅನುಭವಗಳೇ ಇಲ್ಲದೆ ಮುಂಚೆ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಡೇಟಾ ಬಂತು. ಎರಡನೇದಾಗಿ ಕಂಪ್ಯೂಟಿಂಗ್ ಪವರ್. ಮುಂಚೆ
ಅದೇ 2000 ಇಸ್ವಿವರೆಗೂ ಕಂಪ್ಯೂಟಿಂಗ್ ಪವರ್ ನಮ್ದು ಅಷ್ಟು ಇರಲಿಲ್ಲ. ಆದಮೇಲೆ GPUs ಅಂತ ಬಂತು. ವಿಡಿಯೋ ಗೇಮ್ಗಳೆಲ್ಲ ನಾವು ಬಳಸ್ತೀವಿ. GPU ಅಂದರೆ ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಈಗ ನಾವು CPU ಅಂತೀವಲ್ಲ, ಅವು ಡೈಲಿ ಡೆಸ್ಕ್ಟಾಪ್ ಬಳಸ್ತೀವಿ. ಬಟ್ ನೀವು ಹೈಫೈ ಫಂಡ ವಿಡಿಯೋ ಗೇಮ್ಸ್ ಎಲ್ಲ ಆಡಬೇಕು ಅಂದರೆ ಆಲ್ರೆಡಿ ಒಂದು 20 ವರ್ಷದಿಂದ GPUs ಅಂತ ಬಳಸ್ತಾ ಇದ್ದೀವಿ, ಎಲ್ಲ ಬಳಸ್ತಾರೆ. ಆದರೆ ಅದನ್ನು GPUsನ ಇವರು ಬರೀ ವಿಡಿಯೋ ಗೇಮಿಗೆಲ್ಲ, ಬೇರೆ ಎಲ್ಲ ಫೀಲ್ಡಲ್ಲೂ ಮೆಡಿಸಿನ್ನು, ಕ್ರಿಪ್ಟೋಗ್ರಫಿ ಎಲ್ಲದರಲ್ಲೂ ಬಳಸೋಕ್ಕೆ ಅದನ್ನು ಸಾರ್ವತ್ರಿಕರಣ ಮಾಡಿದ್ರು, ಯಾವುದು NVIDIA ಕಂಪ್ನಿ ಅಂತ. ಸೊ ಅದ್ರ ಕಂಪ್ಯೂಟಿಂಗ್ ಪವರು ಇದಕ್ಕೆ AI ಸೂಕ್ತ ಆಯಿತು. ಸೊ CPU ಬಂತು, ಡೇಟಾ ಬಂತು, ಆಮೇಲೆ ಅದಕ್ಕೆ ಬೇಕಾದ ಗಣಿತದ ಸೂತ್ರಗಳು, ಅಲ್ಗಾರಿಥಮ್ಸ್ ಏನಿದೆಯಲ್ಲ, ಅದೂ ಕಳೆದ 20 ವರ್ಷದಲ್ಲಿ ಇಂಪ್ರೂವ್ ಆದವು. ಬಟ್ 2015 ಇಸ್ವಿವರೆಗೂ ಅದೇನೇ ಇಂಪ್ರೂವ್ಮೆಂಟ್ ಆಗಿದ್ರು ಇನ್ನೂ ಸ್ವಲ್ಪ ತಿಣುಕ್ತಾನೆ ಇತ್ತು. ಮುನ್ನಲೆ ಅದು ಏನು ಭಾಳ ಟೇಕ್ ಆಫ್ ಅಂತ ಆಗಿರಲಿಲ್ಲ. ಈ 2016 ಒಂದು ನಮ್ಮ ಇಂಡಿಯಾದರೇ ಒಬ್ಬರು ಪಾಸ್ವಾನಿ ಅಂತ, ಅವರು ಮತ್ತು ಅವ್ರದ್ದೊಂದು ತಂಡ ಗೂಗಲ್ನಲ್ಲಿ ಒಂದು ಪೇಪರ್ ಇದು ಮಾಡಿದ್ರು, ಟೆಕ್ನಿಕ್ ಪ್ರೆಸೆಂಟ್ ಮಾಡಿದ್ರು. ಆಲ್ ಯು ನೀಡ್ ಈಸ್ ಅಟೆನ್ಷನ್ ಅಂತ ಟೈಟಲ್ ಅದರದ್ದು. ಅದೇನು ಹೇಳುತ್ತೆ ಅಂತಂದರೆ, ನಾವೇನು ಮಾತಾಡ್ತೀವಲ್ಲ ಮನುಷ್ಯರಲ್ಲಿ ನಾವು ಮಾತಾಡೋದ್ರಲ್ಲಿ 90% ನಾಯ್ಸ್, ಕೇವಲ 10% ಮಾತ್ರ ಇನ್ಫಾರ್ಮೇಷನ್. ನಮ್ಮ ಇಡೀ ಈಗ ನಾವು 1 ಗಂಟೆ ಮಾತಾಡಿದ್ರೆ ಇದರಲ್ಲಿ ಒಂದು 50 ಪದಗಳು ಮಾತ್ರ ನಮ್ಮ ಇಡೀ ಕನ್ವರ್ಸೇಷನ್ನ 1 ಗಂಟೆ ಮಾತಾಡಿದ್ದನ್ನು ಹಿಡಿದಿಟ್ಟಿರ್ತವೆ, ಮಿಕ್ಕಿದ್ದೆಲ್ಲ ಗಲಾಟೆ. ಹೀಗಿರುವಾಗ ಈ ಥರ ಒಂದು ಕಾನ್ಸೆಪ್ಟ್ ಅದು ಹೇಳ್ತು. ಅದನ್ನು ಅಳವಡಿಸ್ಕೊಂಡಾಗ ಟ್ರಾನ್ಸ್ಫಾರ್ಮರ್ ಮಾಡೆಲ್ ಅಂತ ಒಂದು ಇದನ್ನು ಮಾಡಿದ್ರು, ಆರ್ಕಿಟೆಕ್ಟ್ ಚೇಂಜ್ ಮಾಡಿದ್ರು. ಅಲ್ಲಿ ಇಷ್ಟೊಂದು ಡೇಟಾ ಇತ್ತಲ್ಲ, ಇವಾಗ 600 ಕೋಟಿ ಜನರದ್ದು ಅಥವಾ ಏನು ಹೆಸರೆಲ್ಲ ಡೇಟಾ ಇತ್ತಲ್ಲ, ಅದನ್ನು ಟ್ಯಾಕ್ಟಿಕಲ್ಲಾಗಿ ಬರೀ ಕೆಲವಷ್ಟೇ ಪದಗಳನ್ನ ಬಳಸ್ಕೊಂಡು ಟ್ರೈನಿಂಗ್ ಕೊಡೋಕ್ಕೆ ಸುಲಭ ಆಯಿತು. ಇಲ್ಲಾಂದರೆ ಬರೀ ಅದು ಕಸದ ಥರ ಗುಡ್ಡೆ ಥರ ಕೂತ್ಕೊಂಡಿತ್ತು ಡೇಟಾನ, ಅಷ್ಟೊಂದು ಪ್ರೊಸೆಸಿಂಗ್ ತುಂಬ ಕಷ್ಟ ಆಗುತ್ತೆ. ಸೊ ಆಮೇಲೆ ಕಂಪ್ಯೂಟರು ಅದನ್ನು ಅಲ್ಗಾರಿಥಮ್ಸ್ ನೆನ್ಪಿಟ್ಕೊಳ್ಳೋಕ್ಕೂ ಇದು ತೊಂದರೆ ಆಗಲ್ಲ. ಸೊ ಈ ಬರೀ ಕೆಲವೇ ಪದಗಳಷ್ಟೇ ಇನ್ಫಾರ್ಮೇಷನ್ ಹಿಡಿದಿಟ್ಟಿರ್ತವೆ ಅನ್ನೋ ಅಂಶ ಬಳಸ್ಕೊಂಡಾಗ ನಮ್ಮ ಇಡೀ ಮನುಷ್ಯನ ನಾಲೆಡ್ಜ್, ಜ್ಞಾನ ಏನಿದೆ, ಆಮೇಲೆ ಭಾವನೆ ಏನಿದೆ, ಅದೆಲ್ಲನೂ ಕೆಲವೇ ಒಂದು ನಮ್ಮ ಡಿಕ್ಷ್ನರಿ ಪದಗಳಲ್ಲಿ ಸಿಕ್ಕಿದಂಗೆ ಆಯಿತು. ಅದರಿಂದ ಮಾಡೆಲ್ಗಳು ತುಂಬಾ ಸಡನ್ನಾಗಿ ಮನುಷ್ಯರಷ್ಟೇ ಇದಾಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡೋದು. ಅದು ಓಪನ್ AI ಫಸ್ಟ್ ChatGPT ತಂದಿದ್ದು, ಅವರೇನೇ ಈ ಟ್ರಾನ್ಸ್ಫಾರ್ಮರ್ ಮಾಡೆಲ್ ಅಂತ ಮಾಡಿದ್ದು. ಅವರು ಈ ಪೇಪರ್ನ ಇದ್ದಿದ್ದ ಟೆಕ್ನಾಲಜಿ ಪಾಯಿಂಟ್ನ ಬಳಸ್ಕೊಂಡು ಮಾಡಿದರು. ಸೊ 2016 ಈಚೆಗೆ AI ರೆಕ್ಕೆ ಪುಕ್ಕ ಬಂದಿದ್ದು. ಅದು 2021 ಟೈಮಲ್ಲಿ ಸಾರ್ವಜನಿಕ ಬಳಕೆಗೆ ChatGPT ಬಂದು ಈಗ ಎಲ್ರಿಗೂ AI ಬಂದಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಈಗ ನೋಡಿ AI ಬಂದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಲೈಫಲ್ಲಿ ಏನು ಚೇಂಜ್ ಆಗಿದೆ ಹೇಳ್ತೀನಿ. ಓಕೆ, ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಮುಂಚೆ ನಾವು ತುಂಬ ಕಷ್ಟಪಡ್ತಿದ್ವಿ. ಈಗ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಅದನ್ನು ಮತ್ತೆ ಹ್ಯೂಮನೈಸ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದನ್ನು ಹಾಗೆ ಬಳಸೋಕ್ಕೆ ಹೋಗಲ್ಲ, ಅದಕ್ಕೆ ಏನು ಚೇಂಜಸ್ ಮಾಡಬೇಕು ಅನ್ನೋದು ಮಾಡ್ತೀವಿ. ಈಗ ಒಂದು ಗ್ರಾಫಿಕ್ ಒಂದು ಇಮೇಜ್ ಮಾಡಬೇಕು ಅಂತಂದರೆ ಅದಕ್ಕೊಂದು 1 hour 1.5 hour ತೊಗೊಳ್ಳೋದು ಈಗ ಫ್ಯೂ ಸೆಕೆಂಡ್ಸಲ್ಲಿ ಆಗೋಗುತ್ತೆ. ಒಂದು ವಿಡಿಯೋ ಮಾಡಬೇಕು ಅಂತಂದರೂ ಕೂಡ ಈ ವಿಡಿಯೋದು ಕೂಡ ಬರ್ತಾ ಇದೆ ಈಗ, ನಿಮ್ಗೆ ಗೊತ್ತದು. ಸೊ ಗಂಟೆಗಟ್ಟಲೆ ದಿನಗಟ್ಟಲೆ ಮಾಡುವಂಥ ಕೆಲಸಗಳನ್ನೆಲ್ಲ ನಿಮಿಷಾರ್ಧದಲ್ಲಿ ಮಾಡುವಂಥ ಒಂದು ಆಗ್ತಾಯಿದೆ. ಇದು ನಮ್ಮ ಕ್ಷೇತ್ರದ್ದು. ಸೊ ಇದರಿಂದ ಖಂಡಿತ ನಮ್ಮ ಕ್ಷೇತ್ರದ ಕೆಲವೊಂದು ವ್ಯಕ್ತಿಗಳಿಗೆ ಭಯ ಆಗೇ ಆಗುತ್ತೆ, ಇನ್ಕ್ಲೂಡಿಂಗ್ ಮೀ. ಯಾಕೆಂದರೆ ಈಗ ನಾನು ಮಾತಾಡೋದನ್ನು ಒಂದು AI ಮಾಡೆಲ್ ಮಾತಾಡುತ್ತೆ, ಒಬ್ಬ ಆ್ಯಂಕರ್ ಮಾಡೋ ಕೆಲಸವನ್ನು ಪ್ರಶ್ನೆನೂ ಕೇಳುತ್ತೆ, ಓಕೆ ನನಗಿನ್ನ ಚೆನ್ನಾಗೂ ಮಾತಾಡುತ್ತೆ, ಆಮೇಲೆ ದಣಿಯಲ್ಲ, ಆಮೇಲೆ ರಜೆ ತೊಗೊಳ್ಳಲ್ಲ, ಆಮೇಲೆ ಸ್ಯಾಲ್ರಿ ಕೇಳಲ್ಲ, ತಿಂಗಳಿಗೆ ಅದರದ್ದು ಇದು ಕೊಟ್ಬಿಟ್ರೆ. ಸೊ ಹೀಗಾದ್ಬೇಕು ನನ್ನ ಜಾಬ್ ಹೋಗುತ್ತೆ ಇವತ್ತೆಲ್ಲ ನಾಳೆ ಅನ್ನೋದು ಬರುತ್ತೆ. ಸೊ ನನ್ನ ಪ್ರಶ್ನೆ ಏನಂದರೆ, AI ಏನು ಅತಿ ದೊಡ್ಡ ಭಯ ಏನಿದೆ ಮನುಷ್ಯರಿಗೆ? AI ಒಂದು ಅದೇ ಇಮಿಡಿಯೇಟಾಗಿ ಉದ್ಯೋಗಗಳಿಗೆ ತೊಂದರೆ ಆಗ್ಬೋದು. ಎಲ್ಲೆಲ್ಲಿ ಕಾಂಟೆಂಟ್ ಜನ್ರೇಷನ್ ನೀವು ಹೇಳಿದ್ರಲ್ಲ ಅದಿದೆಯೋ, ಎಲ್ಲೆಲ್ಲಿ AI ಜನ್ರೇಟ್ ಮಾಡೋಕ್ಕೆ ಸಾಧ್ಯವಾಗ್ಬೋದು. ಮುಖ್ಯವಾಗಿ ನ್ಯೂಸ್ ಜನ್ರೇಷನ್, ಇನ್ಫಾರ್ಮೇಷನ್, ನೀವೇನು ಆನ್ಲೈನ್ ಡಿಜಿಟಲ್ ಪೋರ್ಟಲ್ಲಿ ಎಲ್ಲರೂ ಮಾಡ್ತಿರಲ್ಲ, ಜನ್ರೇಟ್ ಮಾಡ್ತಿರಲ್ಲ, ಅವ್ರಿಗಿಂತ ಚೆನ್ನಾಗಿ ಮಾಹಿತಿಪೂರ್ಣವಾಗಿ ಅಚ್ಚುಕಟ್ಟಾಗಿ AI ಮಾಡುತ್ತೆ. ಮನುಷ್ಯರು ನೀವು ಹೇಳಿದಾಗೆ ದಣಿತಾರೆ.
ಮನುಷ್ಯರಿಗೆ ದಣಿವಾಗುತ್ತೆ. ಆದ್ದರಿಂದ ಆಮೇಲೆ ಅವ್ರಿಗೊಂದು ಟಾರ್ಗೆಟ್ ಇರುತ್ತೆ, ಅವ್ರಿಗೊಂದು ಬದುಕಿರುತ್ತೆ, ಆದ್ದರಿಂದ ಏನೇನೋ ಎಲ್ಲ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ತಾರೆ. ಈಗ ಅದು ಯಾವುದೂ ಸಮಸ್ಯೆ ಇಲ್ಲ, ಅದು ಒಂದೇ ನಿಮಿಷದಲ್ಲಿ ಅಷ್ಟೇ ಕ್ಷಮತೆಯಿಂದ ಎಲ್ಲ ಕಡೆಯಿಂದ ಮಾಹಿತಿ ಪಡೆದು ಕಾಂಟೆಂಟ್ ಜನ್ರೇಟ್ ಮಾಡುತ್ತೆ. ಸೊ ಈ ಕಾಂಟೆಂಟ್ ಜನ್ರೇಷನ್ ಮಾಡೋರಿಗೆಲ್ಲ ತೊಂದರೆ ಆಗುತ್ತೆ. ಎರಡನೇದಾಗಿ AI ಈ ಡೆಸ್ಕ್ಟಾಪ್ ಜಾಬ್ಸ್ ಅಂತ ಏನಿದೆಯಲ್ಲ, ಅಲ್ಲಿ ಎಲ್ಲ ವಾಯ್ಸ್ ಮೂಲಕ ಎಲ್ಲೆಲ್ಲಿ ಸರ್ವಿಸ್ ಕೊಡ್ತಿದ್ದಾರಲ್ಲ, ರಿಸೆಪ್ಷನಿಸ್ಟ್ ಅವರೆಲ್ಲ ಅಲ್ಲೆಲ್ಲ ಅವ್ರ ಜಾಬು ಹೋಗೋ ಸಾಧ್ಯತೆ, ಕಾಲ್ ಸೆಂಟರ್ ಏನಿದೆಯಲ್ಲ, ಆಮೇಲೆ AI ಗಳು ಆನ್ಸರ್ ಮಾಡುತ್ತೆ. ಮೂರನೇದಾಗಿ ಉದಾಹರಣೆಗೆ HR ಜಾಬ್ಗಳು. ಈಗ ಇಷ್ಟು ದಿವಸ ಒಂದು ರೆಸ್ಯೂಮ್ಗಳೆಲ್ಲ ಕೂಡ ಹಾಕಿ ಅದರಲ್ಲಿ ಅತ್ಯುತ್ತಮ ರೆಸ್ಯೂಮ್ನ ತೊಗೊಬಂದು ಫಿಲ್ಟರ್ ಮಾಡಿ ಇಂಟರ್ವ್ಯೂ ಕೊಡಬೇಕಾದ್ದು HR ಜಾಬ್ ಮಾಡ್ತಾಯಿದ್ರು. ಅದನ್ನು AI ಅವರ 100 ಪಟ್ಟು 1000 ಪಟ್ಟು ರೆಸ್ಯೂಮ್ಗಳನ್ನ 10 ನಿಮಿಷದಲ್ಲಿ ನೋಡಿ ಅಕ್ಯುರೇಟಾಗಿ ತೊಗೊಳ್ಳಿ, ನಿಮಗೆ ಜಾಬ್ಗೆ ಈ ಥರದ ರೆಸ್ಯೂಮ್ ಬೇಕಾಗಿರೋದು ಅಂತ ಹುಡುಕೊಡೋದು ಮಾಡುತ್ತೆ. ಸೊ HR ಗಳಿಗೆ 100 ಜನ ಬೇಕಾದ್ರೆ HR ಜಾಬ್ದಲ್ಲಿ 10 ಜನ ಸಾಕಾಗ್ಬೋದು. ಹೀಗೆ ನಮಗೆ ಟೆಕ್ನಾಲಜಿನ IT ನಲ್ಲೇ ಹೊಡ್ತಾ ಬೀಳ್ಬೋದು. ಏನಿಗೆ ಅಂದರೆ ಈ ಫ್ರೆಷರ್ಸ್ಗಳಂತ ನಾವೆಲ್ಲ ಸ್ಟಾರ್ಟಿಂಗ್ IT ನಲ್ಲಿ ಸೇರ್ಕೋತಿದ್ದು, ನಮ್ಮಲ್ಲೆಲ್ಲ ಒಂದು ಮಟ್ಟಿಗೆ 80 ಮಟ್ಟಿಗೆ ಕತ್ತೆ ಕೆಲಸನೇ ಇರೋದು. ಸೊ ಟಾಪ್ ಒಂದು 5 ವರ್ಷದ ಆದಮೇಲೆ ಯಾರಾದ್ರು ಒಬ್ಬ ಇಂಜಿನಿಯರು ಪ್ರೊಡಕ್ಟಿವ್ ಆಗಿ ಸ್ವಲ್ಪ ಫಂಡಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡೋದು. ಅಲ್ಲಿವರೆಗೆ ಬರೀ ಅದು ಎಕ್ಸೆಲ್ ಶೀಟು ಅದು ಇದು ಟೆಸ್ಟಿಂಗು ಇನ್ನೇನು ಈ ಥರ ಎಲ್ಲ ಮಾಡ್ತಿರ್ತಾನೆ. ಈ ಥರದ ಜಾಬ್ಗಳನ್ನ ಅಗೈನ್ ಲೇಬರ್ ಅಂತ, ಹ್ಯೂಮನ್ ಲೇಬರ್ ಅಂತ ಏನಿತ್ತು ಅದನ್ನು ಆಟೋಮೇಷನ್ ಆಗುತ್ತೆ. ಆಟೋಮೇಷನ್ ಆದ್ದರಿಂದ ಈ ಆರಂಭಿಕ ಅಗತ್ಯಗಳೇನಿದೀವಲ್ಲ IT ಕಂಪ್ನಿಗಳಿಗೆ, ಮೊದಲ 5 ವರ್ಷದ ಸ್ಕಿಲ್ ಸೆಟ್ನವರು ಅವರು ಬೇಕಾಗದೆ ಹೋಗ್ಬೋದು ಅಥವಾ ಕಡಿಮೆ ಬೇಕಾಗ್ಬೋದು. ಅದರಿಂದ ಫ್ರೆಷರ್ಗಳ ಜಾಬ್ಗಳಿಗೆ ಹೊಡ್ತಾ ಬೀಳ್ಬೋದು. ಸೊ ಹೀಗೆ ಎಲ್ಲ ಕಡೆನೂ ಪಲ್ಲಟ ಆಗ್ಬೋದು. ಬಟ್ ಹೋಗ್ತಾ ಹೋಗ್ತಾ ಕ್ರಿಯೇಟಿವ್ ಜಾಬ್ಸ್ ಬೇರೆ ಥರದ್ದು ಹುಟ್ಕೋತದೆ. ಬೇರೆ ಈಗ ನೋಡಿ, ಈಗ ಇವತ್ತು ಯಾರಿಗೆ ಗೊತ್ತಿತ್ತು ಯೂಟ್ಯೂಬರ್ಗಳು ಆಗಿ ದುಡಿತಾರೆ, ಟ್ರಾವೆಲಾಗರ್ ಆಗಿ ದುಡಿತಾರೆ, ಆಮೇಲೆ ವಿಡಿಯೋ ಬ್ಲಾಗರ್ಗಳಾಗಿ ದುಡಿತಾರೆ, ರೀಲ್ಸ್ಗಳು ಮಾಡಿ ದುಡಿತಾರೆ. ಕೇವಲ 5-10 ವರ್ಷಗಳಿಂದ ಇದು ಉದ್ಯೋಗಗಳ ಪರಿಕಲ್ಪನೆಯೂ ಇರಲಿಲ್ಲ. ಹಾಗೆ AI ಬಂದ ಮೇಲೆ ತುಂಬ ಕ್ರಿಯೇಟಿವ್ ಆಗಿ ಹೊಸ ಅಗತ್ಯಗಳು, ಹೊಸ ಜಾಬ್ಗಳು ಹುಟ್ಟುಕೊಳ್ಳೋ ಸಾಧ್ಯತೆ ಇದೆ. ಅದು ಹುಟ್ಕೊಳ್ಳುತ್ತೆ. ಯಾಕಂದರೆ ಮನುಷ್ಯನ ಕಲ್ಪನೆಗೆ ಮಿತಿಯೇ ಇಲ್ಲ. ಅವನು ಸಾಗಬೇಕಾದ ದಾರಿ ಭಾಳ ಇನ್ನು ದೂರ ಇದೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಅವನು ಯೋಚಿಸುವ ಮಟ್ಟ ಎತ್ತರಕ್ಕೆ ಹೋಗುತ್ತೆ. ಏನು ಲೇಬರ್ ಜಾಬ್ ಇದೆಯಲ್ಲ, ಅದೆಲ್ಲ ಶ್ರಮದ ಜಾಬ್ಗಳು ಅದೆಲ್ಲ ಮಷೀನಿಗೆ ಕೊಟ್ಟು ಸ್ವಲ್ಪ ಬಿಡುವಾಗಿ ಕೂತ್ಕೊಂಡಾತ ಇನ್ನೂ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಬೇರೆ ಏನೋ ದೊಡ್ಡ ಕೆಲಸ ಮಾಡ್ಬೋದಾಗಿದೆ. ಬಟ್ ಶ್ರಮದ ಜಾಬ್ ಮಾಡೋರು ಏನು ಮಾಡ್ಬೇಕು ಹಂಗಾದ್ರೆ? ಫಿಸಿಕಲ್ ಲೇಬರ್ಗೆ ಅವ್ರಿಗೇನು ತೊಂದರೆ ಇಲ್ಲ. ಯಾರಾದರೂ ಇಟ್ಕೆ ಎತ್ತಿಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಆ ಥರದ್ದು ಅವ್ರಿಗೆ ಏನು ಅಫೆಕ್ಟ್ ಮಾಡಲ್ಲ. ಅವ್ರದ್ದು ಜಾಬ್ಗಳು ಮನುಷ್ಯನ ದೈಹಿಕ ಶ್ರಮದ ಜಾಬ್ಗಳೆಲ್ಲ ಇದ್ದೇ ಇರ್ತದೆ, ಮಾನಸಿಕ ಶ್ರಮದ ಜಾಬ್ಗಳು ಇರಲ್ಲ. ಅಲ್ಲ, ಈಗ ದೈಹಿಕ ಶ್ರಮದ ಜಾಬ್ಗಳು ಕೂಡ ಆದಷ್ಟು ಸುಮಾರು ಕಡಿಮೆ ಆಗಿದೆ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್, ಈಗ ಶಿಪ್ಪಲ್ಲಿ ನೀವು ಒಂದಷ್ಟು ಮೂಟೆಗಳನ್ನ ತೆಗೆದು ಇಡಬೇಕು ಅಂತಂದರೆ ಅದನ್ನು ಕೂಡ ಒಂದು ಮಷಿನ್ ಮಾಡ್ತಾ ಇದೆ. ಈಗ ಆ ಮಷಿನ್ಗೂ ಒಂದು ಇಂಟೆಲಿಜೆನ್ಸ್ ಇದೆ ಅಲ್ವಾ? ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ, ಅದು ಆಗ್ಬಿಟ್ಟಿದೆ ಆಲ್ರೆಡಿ ಅಲ್ವಾ? ಸೊ ಹಾಗೆ ಈಗ ನಾಳೆ ಇಟ್ಟಿಗೆ ಇಡೋದು ಕೂಡ ಬಹುಶಃ ಅದು ಬರ್ಬೋದು. ಈಗ ನೀವು ಏನೋ ಒಂದು ಕ್ಲೀನ್ ಮಾಡ್ತೀರಿ, ಮನೆ ಕ್ಲೀನ್ ಮಾಡೋದು, ಅದಕ್ಕೆ ಈಗ ಆಲ್ರೆಡಿ ಲೇಜಿ ಆಗುವಂಥ ಕನ್ವರ್ಷನ್ ಆಗ್ತಾ ಇದೆ. ಕಸ ಗುಡಿಸೋದು ಎಲ್ಲ ಈ ರೀತಿ ಬರ್ತಿದೆ. ಆದರೆ ಎಲ್ಲಿ ತಳಮಟ್ಟದಲ್ಲಿ ದೈಹಿಕ ಶ್ರಮದ ಕೆಲಸಗಳಿದೆಯಲ್ಲ ಅವು ಇನ್ನೂ ಅಷ್ಟು ಆಟೋಮೇಟ್ ಆಗಿಲ್ಲ ಅವು. ಯಾಕಂದರೆ ಆಗ್ಬೋದಲ್ವಾ ನಾಳೆ ಅಂತ ನಾನು ಕೇಳ್ತಿರೋದು. ಟೆಕ್ನಾಲಜಿ ದಟ್ಸ್ ಅನದರ್ ಸೋಷಿಯಲ್ ಪಾಯಿಂಟ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ BBMP ರೋಡ್ಗಳಲ್ಲಿ ಕಸ ಹೊಡಿತಾರೆ ಪೌರ ಕಾರ್ಮಿಕರು. ಈಗ ಒಂದು ಮೆಷಿನ್ ಬಂದಿದೆ, ನಾನು ನೋಡಿದೆ, ಅದು ಒಂಥರ ಹಿಂಗೆ ರೌಂಡ್ ಆಗಿ ಮಾಡ್ತಾ ಕಸ ಗುಡಿಸ್ತಾ ಹೋಗುತ್ತೆ ಅಲ್ವಾ? ಸೊ ಇವತ್ತು 10 ಬಂದಿದೆಯೋ 100 ಬಂದಿದೆಯೋ, ನಾಳೆ 1000 ಬರ್ಬೋದು ಅಲ್ವಾ? ಇನ್ನೂ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಮಾಡುವಂಥ. ಮತ್ತು ಹಾಗಾದರೆ ನಮ್ಮ ಲೇಬರ್ಸ್ ಏನು ಮಾಡಬೇಕು ಅನ್ನೋ ಅದೇ ಹೇಳಿದ್ದು, ಅವರು ಲೇಬರ್ಸ್ಗಳಿಗೆ ಸ್ವಲ್ಪ ಮಟ್ಟಿಗೆ ನಿರಾಳ ಇರ್ಬೋದು. ಯಾಕೆಂತಂದರೆ ಟೆಕ್ನಾಲಜಿ ಸಾಮಾನ್ಯವಾಗಿ ವೇಗ ಯಾವಾಗ ಪಡ್ಕೊಳ್ಳುತ್ತೆ ಅಂತಂತಂದರೆ ಇನ್ವೆಸ್ಟ್ ಮಾಡೋರ ಆಸಕ್ತಿ ಎಲ್ಲಿದೆ ಅನ್ನೋದು ಮುಖ್ಯ ಆಗ್ತದೆ. ಈಗ ಇನ್ವೆಸ್ಟ್ ಮಾಡೋ ದುಡ್ಡನ್ನ ಅವ್ನು ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡ್ಕೊಬಂದರೆ ಫಸ್ಟ್ ಅವ್ನು ಇನ್ವೆಸ್ಟ್ ಮಾಡೋದೆ ಹೈಫೈ ಇದ್ರಗಳಲ್ಲೇ ಅವನ ಗಮನ ಎಲ್ಲ ಆ ಕಡೆ ಇರ್ತದೆ. ಆದ್ದರಿಂದ ಅಲ್ಲಿ ಡಿಜಿಟೈಸ್ ಆಗುತ್ತೆ.
ಎಲ್ಲಿ ಎಕ್ಸ್ಟ್ರಾ ಸೇವ್ ಆಗುತ್ತೆ, ಎಲ್ಲಿ ಜಾಸ್ತಿ ದುಡ್ಡು ಬರುತ್ತೆ, ಎಲ್ಲಿ ಜಾಸ್ತಿ ದುಡ್ಡು, ರಿಟರ್ನ್ಸ್ ಎಲ್ಲಿ ಜಾಸ್ತಿ ಇರುತ್ತೆ. ಅವನಿಗೆ ಕಸ ಗುಡಿಸೋರು ಕೆಲಸ ಆಟೋಮೇಟ್ ಮಾಡಿ ಅವ್ನಿಗೆ ರಿಟರ್ನ್ ಕಡಿಮೆ. ಆದರೂ ಈಗ ನೋಡಿ ಲಾರಿಗಳು ಇವಾಗಲೇ ತಂದಿಡ್ಬೋದಾಗಿತ್ತು BBMP, ಅದು ಏನಕ್ಕೆ ಇಟ್ಟಿಲ್ಲ ಅಂತಂದರೆ ಅಲ್ಲಿ ರಿಟರ್ನ್ ಕಡಿಮೆ. ಆದ್ದರಿಂದ ಅಂಥ ಕಡೆ ಅದು ಅನಿವಾರ್ಯವೋ ಒಳ್ಳೆಯದೋ ಕೆಟ್ಟದೋ ನಾನು ಈಗ ಡಿಬೇಟ್ಗೆ ಹೋಗಲ್ಲ, ಬಟ್ ಆ ಜಾಬ್ಗಳು ಅಷ್ಟಾಗಿ ಎಫೆಕ್ಟ್ ಆಗಲ್ಲ ಅಂದ್ಕೊತೀನಿ. ಸೊ ಮತ್ತು ಈ ಚರ್ಚೆ ಯಾವಾಗಲೂ ಮುಂದುವರಿತಾನೆ ಇರುತ್ತೆ. ನನಗೆ 1991 ಕಂಪ್ಯೂಟರೈಸೇಷನ್ ಆದಾಗ ಕೂಡ ಪ್ರತಿಭಟನೆ ಮಾಡಿದರು ನಮ್ಮ ಎಲ್ಲ ನೌಕರರು, ಸರ್ಕಾರಿ ನೌಕರರು. ಕಂಪ್ಯೂಟರೈಸೇಷನ್ ಆದಾಗ ನಮ್ಮ ಜಾಬ್ಗಳನ್ನ ಕಿತ್ಕೊಂಡ್ಬಿಡುತ್ತೆ ಅಂಥೇಳಿ. ತುಂಬ ದಿನದ ಹಿಂದೆ ನಾನು ದಿಲೀಪ್ ಮೋರದೊಂದು ಸಿನಿಮಾ ನೋಡಿದ್ದೆ, ರಾಮು ಅವ್ರ ಶಾಮನೋ ಅಥವಾ ಸೀತಾ ಅವ್ರ ಗೀತೆ ನೆನಪಿಲ್ಲ. ಅದರಲ್ಲಿ ಕೂಡ ಯಾಂತ್ರೀಕರಣ ಅಥವಾ ಈ ಥರದ ವಿರುದ್ಧನೇ ಹೋರಾಟ ಅದು ಅದರಲ್ಲಿ. ಸೊ ಹೀಗೆ ಇದು ಚರ್ಚೆ ನಡೆಯುತ್ತೆ. ಸೊ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಇನ್ನೊಂದು 15 ವರ್ಷ ಆದ್ಮೇಲೆ ಇನ್ನೊಂದು ಏನೋ ಬರ್ಬೋದು. ಸೊ ಅದು ಇದ್ದೇ ಇರುತ್ತೆ. ಅದೇ ನಾವು ಯಾವ ಯುದ್ಧಗಳನ್ನ ಹೋರಾಡ್ತೀವಿ ಅನ್ನೋದು ಮುಖ್ಯ. ನಾವು ಸೋಲೋ ಯುದ್ಧಗಳನ್ನ ಹೋರಾಡ್ತಾ ಇದ್ದೀವ, ಗೆಲ್ಲುವ ಯುದ್ಧಗಳನ್ನ, ಕೆಲವೊಂದು ನಾವು ಗೆಲ್ಲಕ್ಕಾಗಲ್ಲ ಅಂಥವುಗಳನ್ನ ನಾವು ಸ್ವಾಗತಿಸೋದು ಭಾಳ ಮುಖ್ಯ ಅನಿಸುತ್ತೆ. ಇಲ್ಲಿ ಒಂದಷ್ಟು ಚಾಪ್ಟರ್ಗಳಿದೆ. ನಾನು ಒಂದು ಭಾಳ ಬ್ಯೂಟಿಫುಲ್ ಆಗಿದೆ, ಸ್ಪೈ ಕ್ಯಾಮ್ರಾ ಕಂಡುಹಿಡಿಯೋದು ಹೇಗೆ ಅಂತ ಒಂದು ಚಾಪ್ಟರ್ ಇದೆ. ಆ ಫೋಟೋ ಕೂಡ ಅಷ್ಟೇ ಚೆನ್ನಾಗಿದೆ. ಏನು ಹೇಳಿದ್ರೆ ಈ ಚಾಪ್ಟ್ರಲ್ಲಿ ನೋಡಿ, ಅದು ಈಗ ಇಷ್ಟೊತ್ತು ನೀವು ಹೇಳಿದ್ದು ಭಾಳ ಆಕ್ಯುರೇಟ್ ಸೆಂಟೆನ್ಸು. ನಾವು ಸೋಲುವ ಯುದ್ಧ ಅಂತ ಸೋಲುವ ಯುದ್ಧ ಮಾಡೋ ಬದಲು ಎಕ್ಸೆಪ್ಟ್ ಮಾಡಿಕೊಂಡು ಇದು ಅದಕ್ಕೆ ತಯಾರಿಯಾಗಿರಬೇಕು ಅಂತ. ಸ್ಪೈ ಕ್ಯಾಮ್ರಾದು ಅಂಥದ್ದೇ ಒಂದು ಸಮಸ್ಯೆ ಏನು ಅಂದರೆ, ನಾವು ಏನೇ ಟೆಕ್ನಾಲಜಿ ಇದ್ರೂ ಅದಕ್ಕೆ ಸ್ಪೈ ಕ್ಯಾಮ್ರಾಗಳು ಕಂಡುಹಿಡಿಯೋದು ಭಾಳ ಕಷ್ಟ. ಈಗ ಒಂದು ನೀವು ಹೋಟೆಲ್ ಅಲ್ಲಿ ಹೋದರೆ ನೀವು ಹೋಗೋದೇನಕ್ಕೆ ಎಂಜಾಯ್ಮೆಂಟ್ಗೆ ಅಥವಾ ರಿಲ್ಯಾಕ್ಸೇಷನ್ಗೆ, ಪ್ರೈವೇಟ್ ಆಗಿರೋದಕ್ಕೆ ಇದು ಮಾಡೋದಕ್ಕೆ. ಆ ರಿಲ್ಯಾಕ್ಸೇಷನ್ ಬಿಟ್ಟು ನೀವು ಕ್ಯಾಮ್ರಲ್ಲಿದೆ ಹುಡಿಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಆ ಟೆನ್ಷನಲ್ಲಿ ಹೋಗೋಕ್ಕಾಗತ್ತಾ? ಆಗಲ್ಲ. ಬಟ್ ಆ ಥರ ಅದು ಭಯ ತುಂಬ ಆತಂಕಕಾರಿ ಇದೆ ಎಲ್ಲ ಕಡೆ. ಈಗ ನೀವು ಇಂಟರ್ನೆಟ್ಗೆ ಹೋದರೆ ಸಿಗುವ ವಿಡಿಯೋಗಳೆಲ್ಲ ಈ ಥರದವೆ. ಹೋಟೆಲ್ಗೆ ಹೋದಾಗ ಅಥವಾ ಯಾವುದೋ ಸಂಬಂಧಿಕರ ಮನೆಗೆ ಹೋದಾಗ ಯಾರೋ ನಿಮ್ಮ ಖಾಸಗಿ ಕ್ಷಣಗಳನ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನು ಇಂಟರ್ನೆಟ್ಟಲ್ಲಿ ಬಿಟ್ಕೊಂಡು ಅದರಿಂದ ದುಡ್ಡು ಮಾಡೋದು. ಸೊ ಈ ಥರದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಥವಾ ನಾವು ಏನು ಮಾಡ್ಬೋದು ಅನ್ನೋದು ಒಂದು ಎಚ್ಚರಿಕೆಯ ಚಾಪ್ಟರ್ ಅದು. ಅದಕ್ಕೆ ಆದಂಥ ಅಮೆಝಾನಲ್ಲಿ ಸಿಗ್ತವೆ ಕ್ಯಾಮ್ರಾ ಡಿಟೆಕ್ಟರು ಅಂತ ಒಂದು ಡಿವೈಸ್ ಎಲ್ಲ ಇರ್ತವೆ. ಅದೆಲ್ಲ ಬಿಟ್ಟಿದ್ದು ಅದು ಬಳಸ್ಕೊಡೋದು ಮಾಡ್ತಿರೋ ಬಿಡ್ತಿರೋ. ಆದರೆ ಇದೊಂದು ಎಚ್ಚರ ಇರಬೇಕು ಮತ್ತು ಹೇಗೆ ಕೇರ್ ತೊಗೋಬೇಕು ಅಂತ ಒಂದಷ್ಟು ಎಚ್ಚರಿಕೆಯ ಅಂಶಗಳನ್ನ ಆ ಚಾಪ್ಟರ್ಲಿ ಇಟ್ಟಿದ್ದೀನಿ ಅಷ್ಟೇ. ಆಮೇಲೆ ಮಧು, ನನಗೆ ಈ ಕಾಡುವಂಥ ಪ್ರಶ್ನೆ ಬಹಳಷ್ಟು ಜನರಿಗೆ ಕಾಡಿದೆ. ಬಹುಶಃ ನೀವು ಅದನ್ನು ಹೇಳಿದ್ರಿ ಕೂಡ ಅನಿಸುತ್ತೆ. ಅದು ಬಂದಿದೆ, ಪ್ರಜ್ಞೆ ಅನ್ನೋದ್ರ ಬಗ್ಗೆ ಬಂದಿದೆ. ಅಂದರೆ ಈಗ ಬುದ್ಧಿವಂತಿಕೆ ಬೇರೆ, ಪ್ರಜ್ಞೆ ಬೇರೆ, ಕಾನ್ಷಿಯಸ್ನೆಸ್ ಬೇರೆ. ಈಗ ನಾನು ಒಂದು ಕಾದಂಬರಿ ಬರೀತೀನಿ ಅಥವಾ ನೀವು ಒಂದು ನೀವು ಕಾದಂಬರಿಕಾರರು, ಇನ್ನೊಂದು AI ಕೂಡ ಒಂದು ಕಾದಂಬರಿ ಬರೀತೆ ಅಂತಂದರೆ, ಕಾದಂಬರಿ ಅದು ಬರೆಯೋದು ಅದರಲ್ಲಿರುವಂಥ ಡೇಟಾಗಳ ಮೂಲಕ ಕಾದಂಬರಿ ಬರಿತಾ ಹೋಗುತ್ತೆ ಅಲ್ವಾ? ನೀವು ನಿಮ್ಮಲ್ಲಿರೋ ಡೇಟಾ ಮೂಲಕನೇ ಬರೀತೀರಿ, ಬಟ್ ಅದರಲ್ಲಿ ಇನ್ನೊಂದು ಏನೋ ಇರುತ್ತೆ, ಅದು ಮನುಷ್ಯನಿಗೆ ಮಾತ್ರ ಸಾಧ್ಯ ಆಗುವಂಥದ್ದು. ಓಕೆ, ಸೊ ಈ ಪ್ರಶ್ನೆ ಏನಂತಂದರೆ, ಈಗ ಇನ್ನೂ ನೀವು 15 ವರ್ಷ ಅಂತ ಹೇಳಿದ್ರಿ, ಇನ್ನೊಂದು 50 ವರ್ಷ ಅನ್ಕೊಂಬೋಣ ನಾವು. ಓಕೆ, 2024 ನಾವು 74ಗೆ ಹೋದರೆ 74 ಲೈಫ್ ಹೆಂಗಿರುತ್ತೆ ಅನ್ನೋದೊಂದು ಪ್ರಶ್ನೆ. ಅಂದರೆ ಲೈಫ್ ಹೇಗೆ ಬದಲಾಗಿರುತ್ತೆ ಅಂತ, ಅಂದರೆ ಪ್ರಜ್ಞೆಯ ಮೂಲಕ. ಅಂದರೆ ಅವು ಅಷ್ಟೊಂದು ಪ್ರಜ್ಞೆಗಳನ್ನ ಬೆಳವಣಿಗೆ ಮಾಡಿಕೊಂಡು ನಮ್ಮ ಜೊತೆಗೆ ನಿಮ್ಮ ಜೊತೆ ಹೇಗೆ ಮಾತಾಡ್ತಿದ್ದೀನೋ ಹೀಗೆ ನನಗೆ ಮಧು ಅನ್ನೋರು ಒಂದು ಫ್ರೆಂಡು ಅಥವಾ ಮಧು ಅನ್ನೋದೊಂದು ರೋಬೋ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ, ಈ ಥರ ಆಗ್ಬೋದಾ? ಖಂಡಿತ. ಅಥವಾ ನಾಳೆ ಮಧು ಈಗ ಒಂದು ರೋಬೋ ಅಥವಾ ಮಧು ಒಬ್ಬ ರೋಬೋ, ಅವ್ರು ಗೌರಿಶಕ್ಕಿ ಸ್ಟುಡಿಯೋದಲ್ಲಿ ಬಂದಿದ್ದಾರೆ, ಆಮೇಲೆ ನಾಳೆ ಅವರು ಗೌರಿಶಕ್ಕಿ ಸ್ಟುಡಿಯೋದ ಓನರ್ ಆಗಿಬಿಡ್ಬೋದು ಅಂತ. ಇಲ್ಲ ನೀವು ಹೇಳಿದ್ದೆಲ್ಲನೂ ಸಾಧ್ಯ ಇದೆ. ನಮ್ಮಲ್ಲಿ ಈಗ ಅದು ಎಷ್ಟು ಮಟ್ಟಿಗೆ ನಾವು ಅಲೋ ಮಾಡಬೇಕು ಅನ್ನೋದು ಒಂದು ಲೀಗಲ್ ಸೋಷಿಯಲ್ ಡಿಸಿಷನ್ಗಳಷ್ಟೇ, ಆಯಿತಾ? ಬರೀ ಮಷಿನ್ ಟೆಕ್ನಾಲಜಿನ ಪ್ರಶ್ನೆ ಆದರೆ ಸಾಧ್ಯ ಇದೆ. ಆಲ್ಮೋಸ್ಟ್ 74 ಹೋಗ್ಬೇಡಿ, 2030 AI ಈಗ ನಾವು ನ್ಯಾರೋ AI ಅಥವಾ ವೀಕ್ AI ಅಂತೀವಿ. ನಾವು ಇವತ್ತೇನು ಬಳಸ್ತೀವಲ್ಲ ಅದ್ರ ಟರ್ಮ್ನೇ ಅದು ನಾವು ವೀಕ್ AI ಅಂತೀವಿ, ಅಂದರೆ ದುರ್ಬಲ AI ನಾವು ಬಳಸ್ತಾ ಇರೋದು. ಓಕೆ, ಜನರಲ್ AI ಅಂತ ಬಂದರೆ ಅದು 30 ಬರ್ತದೆ ಅಂತ ಹೇಳ್ತಿದ್ದಾರೆ 2030. ಅದು ಬಂದರೆ ಅದು ಒಂದೇ AI ಉಪಕರಣ ಹಲವಾರು ಒಂದಕ್ಕಿಂತ ಹೆಚ್ಚು ವಿಷಯಗಳಲ್ಲಿ ಪರಿಣಿತಿ ಹೊಂದಿರ್ಬೋದು.
ಈಗ ಸದ್ಯಕ್ಕೆ ನಾವು ChatGPT ಅಂತ ಹೇಳಿ ಬಳಸ್ತೀವಿ, ಅದು ಮನುಷ್ಯನ ಭಾಷೆಯಷ್ಟೇ ಮಾತಾಡಬಲ್ಲದು, ನ್ಯಾಚುರಲ್ ಲ್ಯಾಂಗ್ವೇಜ್. ಅದಕ್ಕೆ ಬೇರೆ ಏನು ಇನ್ನೊಂದು ಆರ್ಟಿಫಿಷಿಯಲ್ ಆಗಿ ಬೇರೆ ವಿಷಯದಲ್ಲಿ ಪರಿಣಿತಿ ಇಲ್ಲ. ಜನರಲಿ ಅಂತಂದರೆ ಒಂದೇ ಉಪಕರಣ ಎಲ್ಲ ವಿಷಯದಲ್ಲೂ ಪರಿಣಿತಿ ಇರೋದು. ಹಾಗಾದಾಗ ಮನುಷ್ಯರು ಅದೇ ಅಲ್ವಾ, ಮನುಷ್ಯನಿಗೆ ಈಗ ನೀವು ಏನೇನೋ ಅಂದರೆ 4-5 ಕಡೆ ನೀವು ಗಮನ ಹರಿಸ್ತೀರಿ. ಬರೀ ಮಾತು ಅಷ್ಟೇ ಅಲ್ಲ, ನೀವು ನಡೀತೀರಿ ಅಥವಾ ಯೋಚನೆ ಮಾಡ್ತೀರಿ, ಬರೀತೀರಿ, ವಿಡಿಯೋದಲ್ಲಿ ಹಾಡ್ತೀರಿ, ಈ ಥರ ಎಲ್ಲ ಹಾಡ್ತೀರಿ. ಸೊ ಮನುಷ್ಯ ಹಲವಾರು ಸ್ಕಿಲ್ಗಳು ಇಟ್ಕೊಂಡಿರ್ತಾನೆ. AI ಹಲವಾರು ಸ್ಕಿಲ್ಗಳು ಇಟ್ಕೊಳ್ಳೋಕ್ಕೆ ಅಂದರೆ ಕಲ್ತ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣ ಅದು ಮನುಷ್ಯ ಆಗಿಬಿಡುತ್ತೆ. ಅಂದರೆ ಸೊ ಅಷ್ಟು ನೀವು ಹೇಳಿದ ಪ್ರಶ್ನೆಗೆ ಉತ್ತರ. ಪ್ರಜ್ಞೆ ಅಂತ ಬಂದಾಗ ಈಗ ಅದೊಂದು ಅದೇ ಫಿಲಾಸಫಿಕಲ್ ಡಿಬೇಟು, ನಾವು ಯಾವುದನ್ನ ಪ್ರಜ್ಞೆ ಅಂತ ಕರಿಬೇಕು ಅಂತ. ಒಬ್ಬರು ಹೇಳ್ತಾರೆ, ಅಂದರೆ ಒಂದು ಸೈಡ್ ಆಫ್ ಆರ್ಗ್ಯುಮೆಂಟ್ ಏನು ಹೇಳುತ್ತೆ ಅಂತಂದರೆ, ಚಾನ್ಸೇ ಇಲ್ಲ, ಮಷಿನ್ ಯಾವತ್ತಿಗೂ ಮನುಷ್ಯನಿಗೆ ಒಂದು ಭಾವನೆ ಇದೆ, ಒಂದು ಕಾನ್ಷಿಯಸ್ ಇದೆ, ಅದು ಇದಕ್ಕೆ ಬರೋಕ್ಕಾಗಲ್ಲ, ಅದೇನೇ ಮಾಡಿದ್ರೂ AI ಮಾಡೋದು ಅನುಕರಣೆ ಅಷ್ಟೇ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವಾದ ಏನು ಹೇಳ್ತಾರೆ, ಮನುಷ್ಯ ಮಾಡ್ತಿರೋದು ಇನ್ನೇನು, ಅವನು ಮಾಡ್ತಿರೋದು ಅನುಕರಣೆ. ಅವನ ಹುಟ್ಟಿನಿಂದ ಸುತ್ತಮುತ್ತ ಜನಗಳಿಂದ ಭಾಷೆ ಕಲಿತಾನೆ, ಬೇರೆ ಅನುಭವಗಳು, ನಡೆಯೋದು ಓಡಾಡೋದೆಲ್ಲ ಕಲ್ತ್ಕೋತಾನೆ. ಇನ್ನು ಡಿಗ್ರಿ ಇಂಜಿನಿಯರಿಂಗ್ ಹೋದರೆ ಮೇಸ್ಟ್ರಿಂದ ಪಾಠ ಕಲಿತಾನೆ, ಡಾಕ್ಟರ್ ಆಗ್ತಾನೆ ಅಥವಾ ಇಂಜಿನಿಯರಿಂಗ್ ಆಗ್ತಾನೆ. ಆಮೇಲೆ ಹಳಬ್ರು ಏನು ಮಾಡ್ತಿರೋ ಅದನ್ನೇ ಅನುಕರಣೆ ಮಾಡ್ತಾನೆ. ಏನು ಅದೇ ಮಾಡಿದ್ಮೇಲೆ ಅದು ಏನು ಯಾಕೆ ನಾವು ಮನುಷ್ಯರಂತ ಕರಿಬಾರ್ದು ಅಂತ ಪ್ರಶ್ನೆ. ಸೊ ಈ ಥರ ಡಿಬೇಟ್ ಇದೆ. ಇಟ್ಸ್ ಅಪ್ ಟು ದೇಮ್, ಯಾರೆಲ್ಲ ಹೆಂಗೆ ಇದನ್ನು ಪರಿಭಾವಿಸ್ತಾರೆ ಅನ್ನೋದ್ರ ಮೇಲೆ ಬಿಡುತ್ತೆ. ಓಕೆ, ನಾನು ನಿನ್ನೆ ಹೊಸ ಪುಸ್ತಕದಲ್ಲಿ ನಾನು ಕೆಲವೇ ದಿನಗಳ ಹಿಂದೆ ಒಂದು ಪುಸ್ತಕ ಬಿಡುಗಡೆ ಮಾಡಿದೆ, ಪುಸ್ತಕನ ಪರಿಚಯ ಮಾಡಿದೆ. ಅದರ ಹೆಸರು ನೀವು ಆಲ್ರೆಡಿ ನೋಡಿರ್ತೀರ, ಹಿಮಾಲಯದ ಋಷಿಗಳ ದಿವ್ಯ ಸಂದೇಶಗಳು ಅಂಥೇಳಿ. ಅದನ್ನು ಬರೆದಂಥವರು ಗುರುಮಾ ಅಥವಾ ಸಕಲಮಾ ಅಂತ ಕರೀತಾರೆ. ಅವರು ಯೋಗಿನಿ. ಓಕೆ, ಅವರು ತಮ್ಮ ಯೋಗದ ಮತ್ತು ಅಧ್ಯಾತ್ಮದ ಒಂದಷ್ಟು ಅನುಭವಗಳನ್ನ ಬರ್ಕೊಂಡಿದ್ದಾರೆ. ಸ್ವಾಮಿ ರಾಮ ಅಂತ ಒಬ್ಬರು ಯೋಗಿ ಇದ್ದರು. ಅವರು ತೀರ್ಕೊಂಡ ಮೇಲೂ ಕೂಡ ಅವ್ರಿಗೆ ಬಂದು ಅವ್ರು ಭೇಟಿ ಆಗ್ತಾರೆ, ಮಾತಾಡ್ತಾರೆ, ಗೈಡ್ ಮಾಡ್ತಾರೆ. ಈಗಲೂ ಕೂಡ ಅವ್ರಿಗೆ ಯಾವಾಗ ಅವಶ್ಯಕತೆ ಇದೆಯೋ ಆ ಒಂದು ಗುರು ಅವ್ರ ಹತ್ರ ಬಂದು ಮಾತಾಡ್ತಾರೆ, ಯಾವುದೋ ಒಂದು ರೂಪದಲ್ಲಿ. ಈಗ ನನ್ನ ಮೂಲಕನೂ ಅವ್ರು ಹೇಳಿಸ್ಬೋದು. ಈ ಥರ ಅನುಭವಗಳನ್ನ ಅವ್ರು ಬರೆದಿದ್ದಾರೆ. ನಾನು ಅದನ್ನು ನಮಗೆ ನಂಬಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರಿಗೆ ಕೇಳಿದೆ ನಾನು, ಅದೇ ಕ್ಷೇತ್ರದಲ್ಲಿ ಇದೇ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಅದು ಸಾಧ್ಯ ಇದೆ ಸರ್, ಅದು ಆ ಜಗತ್ತು ನಮಗೆ ಗೊತ್ತಿಲ್ಲ, ಅದು ಖಂಡಿತ ಇದೆ, ಆ ಜಗತ್ತು ಬೇರೆಯೇ ಅದು ಅಂತ ಅವರು ತುಂಬ ಅದ್ರ ಬಗ್ಗೆ ಅಂದರೆ ಮೆಡಿಟೇಷನ್ನು ಮತ್ತು ಅದ್ರ ಮೂಲಕ ಆಗುವಂಥ ಕ್ರಿಯೆಗಳು ಎಲ್ಲ ಇದೆಯಲ್ಲ, ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ? AI ತಾನಾಗೆ ಈಗ ದಟ್ಸ್ ಓಕೆ, ಅದೆಲ್ಲ ಅದು ಮೆಡಿಟೇಷನ್ ಮಾಡಿ ಏನಾಗಬೇಕಾಗಿದೆ AIಗೆ? ಅಂದರೆ ಮೆಡಿಟೇಷನ್ ಮೂಲಕ ನಾವೇನು ಪಡ್ಕೋತಾ ಇದ್ದೀವಲ್ವಾ, ಸೊ ಅದನ್ನು ಹೌದು, ಅದು ಕರೆಕ್ಟ್. ಯಾಕೆಂದರೆ ಈಗ ನಾನು ಮೆಡಿಟೇಷನ್ ಮೂಲಕ ಯಾಕೆ ಮೆಡಿಟೇಷನ್ ಮಾಡ್ತೀನಿ ಅಂದರೆ, ನಾನು ನನ್ನ ಒಂದು ಧ್ಯಾನ ಮಾಡೋದು ಯಾಕೆ ಅಂದರೆ ನನ್ನ ಮನಃಶಾಂತಿಗೋಸ್ಕರನೋ, ಅಥವಾ ನನಗೊಂದು ನಿರಾಳತೆ ಸಿಗುತ್ತಂತನೋ, ಅಥವಾ ನನ್ನ ಮೆಂಟಲ್ ಪವರ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೋ, ಅಥವಾ ನನ್ನ ಫಿಸಿಕಲ್ ಎನರ್ಜಿನ ನಾನು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕ್ಕೋ ಒಂದಷ್ಟು ಕಾರಣಗಳಿದೆ. ಸೊ ನನಗೊಂದು ಸಮಸ್ಯೆ, ಬಿಕಾಸ್ ನನ್ನ ಹತ್ರ ಇರುವಂಥ ಡೇಟಾನೇ ನನಗೆ ಸಮಸ್ಯೆ ಆಗಿ ನಾನು ಒಂದಷ್ಟು ಗೊಂದಲಕ್ಕೊಳಗಾಗಿ ಧ್ಯಾನದ ಮೂಲಕ ನಿರಾಳತೆ ಹೊಂದಿಸ್ತೀನಿ. ಇದಕ್ಕೂ ಆ ಡೇಟಾ ಇದಿರುತ್ತೆ, ಇದೂ ಧ್ಯಾನ ಮಾಡ್ಬೋದು. ಹಾಗಾದರೆ ಅದು ಒಂದು ಡೈರೆಕ್ಷನ್ ನಾವು ಸೆಟ್ ಮಾಡಬೇಕಾಗಿದೆ. ಆ್ಯಕ್ಚುಲಿ ನಾವು AI ಅಂತ ಮಾತಾಡಿದಾಗೆಲ್ಲ ಮನುಷ್ಯನ ಜೈವಿಕ ತದ್ರೂಪಿ ಅನ್ನೋದೇ ನಮ್ಮ ಮನಸ್ಸಲ್ಲಿ ಭಾವನೆ ಬರ್ತಿದೆ. ಕರೆಕ್ಟು, ಪದೇ ಅಂದರೆ ನಮ್ಮ ಆಲೋಚನೆಯಲ್ಲೂ ಅದೇ ಬಂದು ಕೂತಿದೆ. ಯಾಕಂದರೆ ನಮಗೆ ಸಿನಿಮಾಗಳು ಅದನ್ನು ತೋರಿಸಿ ಆ ಥರ ಕೂಡಿಸಿದ್ದಾರೆ. ಅದು ಇರ್ರಿಲೆವೆಂಟು. AI ಅಂದರೆ ಮನುಷ್ಯನ ತದ್ರೂಪಿ, ಜೈವಿಕ ತದ್ರೂಪಿ ಅಲ್ಲ. ಇನ್ನೊಬ್ಬ ಮನುಷ್ಯನನ್ನು ರಿಪ್ಲೇಸ್ ಮಾಡಬಹುದಾ ಅಂದರೆ ಅದು ಡೆಫಿನಿಷನ್. ಈಗ ನೀವು ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀರಾ, ಈಗ ನಾನು ರೋಬೋಟೋ ಅಥವಾ ಮನುಷ್ಯನೋ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿಗೆ ಅಷ್ಟು ಪ್ರಾಬ್ಲಮ್ ಸ್ಟೇಟ್ಮೆಂಟ್. ನಾನು ರೋಬೋಟ್ ಆಗಿದ್ದು ನಾನು ಧ್ಯಾನ ಮಾಡ್ತೀನಿ ಇಲ್ವೋ, ಅದು ದಟ್ ಡಸಂಟ್ ಮ್ಯಾಟರ್, ಅದು ವಿಷಯನೇ ಅಲ್ಲ, ಪರಿಗಣಿಸಬೇಕಾದ ವಿಷಯನೇ ಅಲ್ಲ. ಸೊ ಅಫ್ಕೋರ್ಸ್ ನಮಗೆ ಮಷಿನ್ಗೆ ನರ ಇರಲ್ಲ, ಜೀವಕೋಶ ಇರಲ್ಲ, ಅದಕ್ಕೆ ಸೆನ್ಸುವಲ್ ಇದರ ಆರ್ಗನ್ಸ್ ಇರಲ್ಲ, ಅದರಿಂದ ಅದು ಯಾವುದೂ ಆಗಲ್ಲ, ಅದಕ್ಕೆ ರಕ್ತ ಒಳಗಡೆ ಹೋಗಲ್ಲ. ಅದೆಲ್ಲ ಇರ್ರಿಲೆವೆಂಟ್ ಕ್ವಶನ್ ಆಗಿಬಿಡುತ್ತೆ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಅಂತಂದರೆ, ನನಗೆ ಇನ್ನೊಬ್ಬ ಸಂಗಾತಿ ಅಥವಾ ಸಹಪಾಠಿ ಅಂತ ಬಂದಾಗ ಅದು ಮನುಷ್ಯನ ರೀಪ್ಲೇಸ್ ಮಾಡಬಲ್ಲದೆ, ರೋಬೋಟಾಗಿ ಮನುಷ್ಯನ ಜಾಗ ತುಂಬಬಲ್ಲದೆ ಅನ್ನೋದು. ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಟ್ಕೊಂಡಾಗ ಖಂಡಿತ ಅದು ಮುಂದಿನ ದಿನಗಳಲ್ಲಿ ಮನುಷ್ಯನ ರಿಪ್ಲೇಸ್ ಮಾಡ್ಬೋದು ಕೆಲಸಗಳಲ್ಲಿ. ಈವನ್ ಈಗ ಎಷ್ಟು ಮಟ್ಟಿಗೆ ಅಂತಂದರೆ
ಮನುಷ್ಯನ ಈಗ ನಮ್ಮ ಆಗಿರೋ ಸಮಾಜ ಪಲ್ಲಟಗಳಿಂದ ಮನುಷ್ಯ ಸ್ವಲ್ಪ ಬಹಳ ಒಂಟಿತನ ಎಲ್ಲ ಅನುಭವಿಸ್ತಾ ಇದ್ದಾನೆ. ಆಮೇಲೆ ರಿಲೇಷನ್ಶಿಪ್ಪು ದ ನೇಚರ್ ಆಫ್ ರಿಲೇಷನ್ಶಿಪ್ ಚೇಂಜ್ ಆಗ್ತಾ ಇದೆ. ಹೆಂಗಸರು ನಾವು ಗಂಡಸರೇ ಬೇಡ ನಾವು ಇರ್ತೀವಿ ಅಂತಾರೆ, ಗಂಡಸರು ಆಯ್ತು ನೀವು ಬೇಡ ನಾವಿರ್ತೀವಿ ಅಂತಾರೆ. ಈ ರೀತಿ ಎಲ್ಲ ಪಲ್ಲಟಗಳಾಗ್ತಾ ಇದೆ ಹೊಸ ಆಧುನಿಕ ಜನ್ಝಿನಲ್ಲಿ. AI ಬಂದು ಅಲ್ಲಿ ಕೂತ್ಕೊಳ್ಳೋ ಸಾಧ್ಯತೆ ಇದೆ, ಅವ್ರ ಮಧ್ಯೆ ಬಂದು ಕೂತ್ಕೊಳ್ಳೋ ಸಾಧ್ಯತೆ ಇದೆ. ಇಟ್ ಕ್ಯಾನ್ ರೀಪ್ಲೇಸ್ ಯುವರ್ ಕಂಪ್ಯಾನಿಯನ್, ಮಾನಸಿಕ ಕಂಪ್ಯಾನಿಯನ್. ಸೊ ಹಿಂಗಾದಾಗ ಅದು ಮನುಷ್ಯನೇ ಆಗುತ್ತಲ್ಲ ಅಂತ. ಹರ್ ಅಂತ ಒಂದು ಸಿನಿಮಾ ಬಂದಿತ್ತು 2011ರಲ್ಲಿ, ನೋಡಿದಿರ್ತಾರೆ, ನೀವು ನೋಡಿರ್ತೀರಿ ಅನಿಸುತ್ತೆ. ಅದು ಆಲ್ಮೋಸ್ಟ್ ಈ ನಮ್ಮ ಮುಂದೆ ಏನಾಗಲಿದೆ ಅಥವಾ ಈಗ ಏನಾಗ್ತಿದೆ ಅದು ಆ ಸಿನಿಮಾದಲ್ಲಿ ಬಂದಿತ್ತದು. ಅಲ್ಲೊಬ್ಬ ಗ್ರೀಟಿಂಗ್ ಕಾರ್ಡ್ ಮಾಡೋನಿರ್ತಾನೆ, ಅವನು ಅದೇ ಉದ್ಯೋಗ, ಗ್ರೀಟಿಂಗ್ ಕಾರ್ಡ್ ಬರ್ಕೊಟ್ಟು ಬೇರೆಯವ್ರಿಗೆ ಇದು ಮಾಡೋದು. ಬಟ್ ಅವನಿಗೆ ಸಂಗಾತಿ ಅಂತ ಇರಲ್ಲ, ಅವನಿಗೆ ಒಂದು ಆಪ್ರೇಟಿಂಗ್ ಸಿಸ್ಟಮ್ಮು, AI ಆಪ್ರೇಟಿಂಗ್ ಸಿಸ್ಟಮ್ಮು ಸಂಗಾತಿಯಾಗಿ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಕೊನೆಗೆ ಏನಾಗುತ್ತೆ ಅಂತಂದರೆ ಅವನು ಅದ್ರ ಜೊತೆಗೆ ಭಾವನಾತ್ಮಕ ಸಂಬಂಧ ಬೆಳೆಸ್ಕೊಂಡ್ಬಿಡ್ತಾನೆ. ಆದರೆ ಒಂದು ದಿವಸ ಏನು ಗೊತ್ತಾಗುತ್ತೆ, ಆ ಆಪ್ರೇಟಿಂಗ್ ಸಿಸ್ಟಮ್ಮು ಅವನಂಗೆ ಸಾವಿರಾರು ಜನಕ್ಕೆ ರೆಸ್ಪಾಂಡ್ ಮಾಡ್ತಿರುತ್ತೆ. ಅದಕ್ಕೇನು ಎಮೋಷ್ನಲ್ ಇದಿಲ್ಲ ಅಲ್ವಾ, ಕಮಿಟ್ಮೆಂಟ್ ಇಲ್ಲ. ಬಿಕಾಸ್ ಇಟ್ ಡಸಂಟ್, ಅದ್ರ ವ್ಯಾಲ್ಯೂ ಅದಲ್ಲ. ಅವ್ನಿಗೆ ಅದರಿಂದ ಭಾಳ ನೋವಾಗತ್ತೆ. ಅಂದರೆ ಈಕೆ ತನಗಷ್ಟೇ ಅಂತ ಅಂದ್ಕೊಂಡಿದ್ದ, ಬಟ್ ಅದು ನೋಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲರಿಗೂ ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇದೆ ಅಂತ. ಸೊ ಈ ರೀತಿ ಗೊಂದಲಗಳು ಉಂಟಾಗೋ ಚಾನ್ಸಸ್ಸು ಇದೆ ಮುಂದೆ. ವಂಡರ್ಫುಲ್. ಸೊ ಹಾಗೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂದರೆ ದಯವಿಟ್ಟು ಈ ಪುಸ್ತಕ ಓದಿ, ಎಲ್ಲ ಇಲ್ಲೇ ಕೇಳ್ಕೊಳ್ಬೇಡಿ. ಯಾಕೆಂದರೆ ನಾವು ಎಷ್ಟೇ ಮಾತಾಡಿದ್ರು ಕೂಡ ಓದುವಂಥ ಒಂದು ಅನುಭವ ಮತ್ತು ಓದಿ ತಿಳ್ಕೊಳ್ಳುವಂಥ ಒಂದು ಅನುಭವ ಇದೆಯಲ್ಲ, ಅದು ಬಹುಶಃ ಬೇರೆ ಎಲ್ಲೂ ಸಿಗಲ್ಲ. ನನಗಂತೂ ರಾತ್ರಿ ಊಟ ಮಾಡಿದ ಮೇಲೆ ಒಂದು ತಾಸು ಹಿಂಗೆ ಓದ್ಕೊಂಡು ಕೂತ್ಕೊಂಡ್ರೆ ಜಗತ್ತೇ ಬೇಡ ಅನಿಸುತ್ತೆ. ಸೊ ಬಿಕಾಸ್ ಅದು ಬೇರೆದೇ ಒಂದು ಕನೆಕ್ಷನ್ ದಟ್ ಬಿಲ್ಡ್ಸ್. ಸೊ ಆ ದೃಷ್ಟಿಯಿಂದ ಇದು ಮುಖ್ಯವಾಗಿ ಅಂದರೆ ಇಂಟರ್ನೆಟ್ಟಲ್ಲಿರೋ ಅಥವಾ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಮಾಹಿತಿಯನ್ನು ಕನ್ನಡಕ್ಕೆ ಅನುವಾದ ಮಾಡೋದಲ್ಲ ಇದು. ನಾನು ಮೂಲತಃ ಕಥೆಗಾರ ಆಗಿರೋದ್ರಿಂದ ಆ ಸಂಗತಿಗಳನ್ನ ಕಥೆಯ ರೂಪದಲ್ಲಿ ಕನ್ನಡ ಜಾಯಮಾನಕ್ಕೆ ಅನುಗುಣವಾಗಿ, ಕನ್ನಡ ಜನರ ದೈನಂದಿನ ಜೀವನಕ್ಕೆ ಅನುಗುಣವಾಗಿ ಅವರಿಗೆ ಒಂದು ದಿನ ಸಂಜೆ ಒಂದು ಕತೆ ಹೇಳಿದಾಗೆ, ದಿನಕ್ಕೊಂದು ಕತೆ ಅಂತಾರಲ್ಲ, ಹಾಗೆ ದಿನ ಒಂದು ಕತೆ ಹೇಳಿದಾಗ ಹೇಳೋದು. 21 ಅಧ್ಯಾಯ ಇದೆ, 29 ರಾತ್ರಿ ಅಥವಾ ಬೆಳಗ್ಗೆ ನೀವು ಒಂದೊಂದು ಅಧ್ಯಾಯ ಓದಿಕೊಂಡು ಒಂದು ಕತೆ ಕೇಳ್ದಂಗೆ ಅಂಥ ಅನುಭವದ ಪುಸ್ತಕ ಇದು. ಎಸ್. ಸೊ ಅದು ಗೊತ್ತಾಗ್ತಾ ಇದೆ. ಯಾಕೆಂದರೆ ಒಬ್ಬ ಕಥೆಗಾರ ಬರೆದಿರೋದಕ್ಕೂ ಒಬ್ಬ ಕೇವಲ ಒಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಅಷ್ಟೇ ಅಲ್ಲ, ಇದು ಒಬ್ಬ ಕಥೆಗಾರ ಕೂಡ ಆಗಿರೋದ್ರಿಂದ ಮಧು ಅವರು ಅದರ ಒಂದು ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಕೆಲವು ಪ್ಯಾರಾಗ್ರಾಫ್ಗಳು ನೋಡ್ತಾ ಇದ್ದರೆ. ಸೊ ನಾನು ಇದನ್ನು ಓದ್ತೀನಿ. ಸೊ ನೀವು ಕೂಡ ಓದಬೇಕಂದ್ರೆ ಇದರ ಬೈ ಮಾಡಬೇಕಂದ್ರೆ ಆನ್ಲೈನ್ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಕೂಡ ಹಾಕಿರ್ತೀವಿ. ಸೊ ದಯವಿಟ್ಟು ತೆಗೆದುಕೊಂಡು ಓದಿ ಮತ್ತು ಆ ಫೀಡ್ಬ್ಯಾಕನ್ನು ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮಧುವರೆಗೂ ಕೂಡ ಡೈರೆಕ್ಟಾಗಿ ನೀವು ತಿಳಿಸ್ಬೋದು. ಎರಡನೇದು, ಇದು ಎಲ್ರಿಗೂ ಸಲ್ಲಬೇಕಾಗಿರೋಂಥ ಪುಸ್ತಕ, ನನಗೆ ಅನುಮಾನನೇ ಇಲ್ಲ. ಅದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಸೈನ್ಸ್ ಆಸಕ್ತರಿಗೆ ಇದನ್ನು ನೀವು ಗಿಫ್ಟಾಗಿ ಕೂಡ ಕೊಡಬಹುದು ಅಂತ ಹೇಳ್ತಾ, ಸೊ ಬಂದು ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ವಿಚಾರಗಳನ್ನ ಮಾತಾಡಿದ್ದಕ್ಕಾಗಿ. ಸೊ ಮತ್ತು ಈ ಒಂದು ಅದ್ಭುತವಾದ ಪುಸ್ತಕನ ನೀವು ಕೊಟ್ಟಿದ್ದೀರಿ ಅಂತ ನನಗನ್ಸುತ್ತೆ 100%. ಯಾಕೆಂತಂದರೆ ಇದಕ್ಕಿಂತ ಮುಂಚೆ ಡಾರ್ಕ್ ವೆಬ್ ಅನ್ನೋ ಒಂದು ಪುಸ್ತಕ, ಅದರ ಲಿಂಕ್ ಕೂಡ ನಾನು ಆನ್ಲೈನಲ್ಲಿ ಹಾಕಿರ್ತೀನಿ. ಕನಸೆ ಕಾಡು ಮಲ್ಲಿಗೆ ಅನ್ನೋ ಒಂದು ಪುಸ್ತಕ ಇದೆ, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಕೂಡ ಹಾಕಿರ್ತೀನಿ. ಈ ಎಲ್ಲ ಪುಸ್ತಕಗಳನ್ನ ಕೂಡ ಓದಿ. ಬಟ್ ನೀವು ಅದು ಓದಿಲ್ಲ ಅಂದರೆ ಇದರಿಂದ ಶುರು ಮಾಡಿ ಆಮೇಲೆ ಆ ಪುಸ್ತಕಗಳನ್ನ ಕೂಡ ನೀವು ಓದ್ಬೋದು. ಭಾಳ ಡಾರ್ಕ್ ವೆಬ್ ಒಂದು ತುಂಬ ಚೆನ್ನಾಗಿದೆ, ಕನಸೆ ಕಾಡು ಮಲ್ಲಿಗೆ ಕೂಡ ತುಂಬ ಚೆನ್ನಾಗಿದೆ, ಲವ್ ಸ್ಟೋರಿ ಅದು. ಸೊ ಥ್ಯಾಂಕ್ ಯು ವೆರಿ ಮಚ್ ಮಧುರೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲಾಟ್. ನೋಡಿ, ಇಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬರು ಮುಖ ಒಬ್ಬರು ನೋಡ್ಕೊತಾರೆ. ಒಬ್ಬ ಮನುಷ್ಯ ಮತ್ತು ಒಬ್ಬ ರೋಬೋ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ಈ ಮನುಷ್ಯ ರೋಬೋ ಆಗ್ತಾನೆ ಅಥವಾ ರೋಬೋ ಮನುಷ್ಯನಾಗುತ್ತೆ ಅನ್ನೋದಷ್ಟೇ ಪ್ರಶ್ನೆ. ಸೊ ನಾವು ಮಿಷಿನ್ ಆಗ್ತೀವ, ಮಷಿನ್ಗಳು ನಾವು ಆಗ್ತೀವ ಅನ್ನೋದಷ್ಟೇ ಪ್ರಶ್ನೆ ಉಳ್ಕೊಂಡಿರೋದು. ಸೊ ಆ ಒಂದು ಏನು ಮುಂದೆ ಬರುವಂಥ ಈ ಒಂದು ತಂತ್ರಜ್ಞಾನ ಮುಂದೆ ಬರುವಲ್ಲ, ಆಲ್ರೆಡಿ ಬಂದಿರುವಂಥ ಅದರ ದಾಪುಗಾಲಟ್ಟು ಬರ್ತಿರುವಂಥ ಈ ತಂತ್ರಜ್ಞಾನಕ್ಕೆ ನಾವು ಎದುರುಗೊಳ್ಳೋಣ, ನಾವು ಅದಕ್ಕೆ ತಯಾರಾಗೋಣ ಮತ್ತು ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋಣ. ಸದ್ಬಳಕೆ ನಾನು ಹೇಳಿದ ಹಾಗೆ ಆಗೋದು ಕೇವಲ ಅರಿವಿನಿಂದ ಮಾತ್ರ. ಹೀಗಾಗಿ ಅರಿವನ್ನು ಪಡ್ಕೊಳ್ಳೋಣ. ಇಂಥ ಲೇಖಕರು ಇಂಥ ಅದ್ಭುತವಾದ ಪುಸ್ತಕಗಳನ್ನ ಈ ಥರ ಕಡಿಮೆ ಬೆಲೆಯಲ್ಲಿ ಕೇವಲ 170
ಮತ್ತು ಕಡಿಮೆ ಪುಟಗಳಲ್ಲಿ ಕೇವಲ 114 ಪುಟಗಳು ಮಾತ್ರ ಇದೆ. ಆದರೆ ತುಂಬ ಚೆನ್ನಾಗಿರುವಂಥ ಪುಸ್ತಕ. ದಯವಿಟ್ಟು ಓದಿ ಮತ್ತು ನಿಮ್ಮ ಅರಿವಿನ ಪರಿಧಿಯನ್ನು ವಿಸ್ತರಿಸಿಕೊಳ್ಳಿ. ಸೊ ಇದು ಗೌರಿಶಕ್ತಿ ಸ್ಟುಡಿಯೋದ ಹೊಸ ಪುಸ್ತಕ. ನೋಡ್ತಾ ಇರಿ ಗೌರಿಶಕ್ತಿ ಸ್ಟುಡಿಯೋ ಮತ್ತು ಓದ್ತಾ ಇರಿ ಹೊಸ ಪುಸ್ತಕಗಳನ್ನ. ನಮಸ್ಕಾರ.